ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಕ್ಲಾಸಲ್ಲಿ ನಾವೇನನ್ನ ಓದಿದ್ವಿ, ಸ್ಟೆಪ್ಸ್ ಆಫ್ ದಿ ಟ್ರಾನ್ಸ್ಲೇಷನ್. ಆ 3 ಸ್ಟೆಪ್ಸ್ ಗಳಲ್ಲಿ ಇನಿಷಿಯೇಷನ್, ಎಲಾಂಗೇಷನ್ ಮತ್ತೆ ಟರ್ಮಿನೇಷನ್ ಅಲ್ಲಿ ಯಾವ ರೀತಿ ನಮ್ಗೆ ಒಂದು mRNA ಇಂದ ಪಾಲಿಪೆಪ್ಟೈಡ್ ಚೈನ್ ಅಥವಾ ಪ್ರೋಟೀನ್ ಫಾರ್ಮ್ ಆಯ್ತು ಅನ್ನೋದನ್ನ ಏನ್ ಮಾಡಿದ್ವಿ, ನಾವಿಲ್ಲಿ ಸ್ಟಡಿ ಮಾಡಿದ್ವಿ. ಹಾಗಾದ್ರೆ ಇವತ್ತು ಏನನ್ನ ಕಲ್ತ್ಕೊಳ್ತೀವಿ ನಾವು ಇಲ್ಲಿ. ಇವತ್ತು ನಾವೇನನ್ನ ಓದ್ತೀವಿ ಅಂದ್ರೆ ಅ ಟಾಪಿಕ್ ಕಾಲ್ಡ್ ಜೀನ್ ಎಕ್ಸ್ಪ್ರೆಷನ್. ಏನನ್ನ ಓದ್ತೀವಿ ನಾವಿಲ್ಲಿ? ಜೀನ್ ಎಕ್ಸ್ಪ್ರೆಷನ್ ಬಗ್ಗೆ ಓದ್ತೀವಿ. ನಮ್ಗೆ ಇವಾಗಲೇ ಈ ಚಾಪ್ಟರ್ ನಾವು ಓದ್ತಾನೆ ಬರ್ತಿದೀವಿ, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ನಮ್ಗೆ ಇವಾಗಲೇ ಈ ಜೀನ್ ಅಂದ್ರೆ ಏನು ಅಂತ ಗೊತ್ತಿದೆ ಆಲ್ರೆಡಿ. ಏನು ಜೀನ್ ಅಂದ್ರೆ? ಸೆಗ್ಮೆಂಟ್ ಆಫ್ DNA. ಹೌದು ಅಲ್ವೋ? ಸೆಗ್ಮೆಂಟ್ ಆಫ್ DNA ವಿಚ್ ಗಿವ್ಸ್ ಅಥವಾ ವಿಚ್ ಫಾರ್ಮ್ಸ್ mRNA. ಅದಕ್ಕೆ ನಾವೇನಂತ ಕರಿತೀವಿ? ಜೀನ್ ಅಂತ ಹೇಳಿ ಕರಿತೀವಿ. ಹೌದಾ? ಈ ಜೀನ್ ಎಕ್ಸ್ಪ್ರೆಸ್ ಆಗೋದು ಅಂದ್ರೆ ಏನು? ಸೆಗ್ಮೆಂಟ್ ಆಫ್ DNA ಅಲ್ವಾ? ಜೀನ್ ಎಕ್ಸ್ಪ್ರೆಷನ್ ಅಂದ್ರೆ ಏನು? ಇಲ್ಲಿ DNA ಇಂದ ಪ್ರೋಟೀನ್ ಫಾರ್ಮ್ ಆಗೋದು. DNA ಇಂದ ಪ್ರೋಟೀನ್ ಫಾರ್ಮ್ ಆಗೋ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ? ಇಲ್ಲಿ ಜೀನ್ ಎಕ್ಸ್ಪ್ರೆಷನ್. ಅಂದ್ರೆ DNA ಎಕ್ಸ್ಪ್ರೆಸ್ ಆಗ್ತಿದೆ, ಡೈರೆಕ್ಟ್ ಆಗಿ ಪ್ರೋಟೀನ್ ಫಾರ್ಮ್ ಮಾಡ್ತಾ DNA? ನೋ. DNA ಇಂದ ಏನ್ ಸಿಕ್ಕಿದ್ದು ನಮಗೆ? RNA, ಎಸ್ಪೆಷಲಿ ಯಾವುದು? mRNA ಇಂದ ನಮ್ಗೆ ಏನು ಫಾರ್ಮ್ ಆಯ್ತು ಇಲ್ಲಿ? ದಟ್ ಈಸ್ ಪ್ರೋಟೀನ್. ಬಟ್ ನಾವು ಜೀನ್ ಎಕ್ಸ್ಪ್ರೆಷನ್ ಅಂತ ಹೇಳ್ತಿರ್ಬೇಕಾದ್ರೆ ಈ ಸೆಗ್ಮೆಂಟ್ ಆಫ್ DNA ಅಥವಾ ನಾವಿಲ್ಲಿ ಏನ್ ಹೇಳ್ಬೋದು? ಇದನ್ನ ಜೀನ್ ಅಂತಾನು ಹೇಳ್ಬೋದು. ಜೀನ್ ಇಂದ, ಓಕೆ. ಜೀನ್ ಇಂದ ಏನಾಗುತ್ತೆ ನಮಗೆ? ಇಲ್ಲಿ ಪ್ರೋಟೀನ್ ಸಿಕ್ಕುತ್ತೆ. ಆ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ? ಜೀನ್ ಎಕ್ಸ್ಪ್ರೆಷನ್. ಇವಾಗ ಪ್ರೋಟೀನ್ ಏನೋ ಸಿಕ್ತು ಮ್ಯಾಮ್, ಇಷ್ಟೆಲ್ಲ ಏನಾಗ್ ಮಾಡ್ಬೇಕು? DNA ಇಂದ RNA ಮಾಡಿ, ದಟ್ ಇಸ್ ಟ್ರಾನ್ಸ್ಕ್ರಿಪ್ಷನ್. RNA ಇಂದ mRNA ಇಂದ ಪ್ರೋಟೀನ್, ದಟ್ ಇಸ್ ಟ್ರಾನ್ಸ್ಲೇಷನ್. ಇವಾಗ ಪ್ರೋಟೀನ್ ಏನೋ ಬಂತು, ಇದೇನ್ ಮಾಡುತ್ತೆ ಮ್ಯಾಮ್? ಪ್ರೋಟೀನ್ ಏನ್ ಮಾಡುತ್ತೆ ಮಕ್ಕಳೇ? ಇಲ್ಲಿ ಪ್ರೋಟೀನ್ ಏನ್ ಮಾಡುತ್ತೆ? ಟ್ರೇಟ್ಸ್ ಗಳನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಏನ್ ಮಾಡುತ್ತೆ? ಟ್ರೇಟ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಅಥವಾ ಯು ಕ್ಯಾನ್ ರೈಟ್ ಎಕ್ಸ್ಪ್ರೆಸ್ ಟ್ರೇಟ್ಸ್. ನಾವು ಬಿಹೇವ್ ಮಾಡುವಂತ ಕ್ಯಾರೆಕ್ಟರ್ಸ್ ಇರ್ಬೋದು, ಆಸ್ ವೆಲ್ ಆಸ್ ನಮ್ಮ ತಲೆ ಕೂದಲಿನ ಕಲರ್ ಇರ್ಬೋದು, ನಮ್ಮ ಸ್ಕಿನ್ ಕಲರ್ ಇರ್ಬೋದು, ನಮ್ಮ ಕಣ್ಣಿನ ಕಲರ್ ಇರ್ಬೋದು. ಇದೆಲ್ಲ ಟ್ರೇಟ್ಸ್, ಕ್ಯಾರೆಕ್ಟರ್ಸ್ ಗಳನ್ನ ಯಾರು ಫೈನಲಿ ನಮ್ಗೆ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ? ದಟ್ ಈಸ್ ಪ್ರೋಟೀನ್. ಬಟ್ ಡೈರೆಕ್ಟ್ ಆಗಿ ಪ್ರೋಟೀನ್ ಫಾರ್ಮ್ ಆಯ್ತಾ? DNA ಇಂದ ಇಂಡೈರೆಕ್ಟ್ ಆಗಿ ಏನಾಯ್ತು? ನಮ್ಗೆ ಇಲ್ಲಿ ಪ್ರೋಟೀನ್ ಸಿಕ್ತು. ಆ ಪ್ರೋಟೀನ್ ಏನ್ ಮಾಡುತ್ತೆ? ಇಲ್ಲಿ ನಮ್ಮ ಟ್ರೇಟ್ಸ್ ಗಳನ್ನ ಎಕ್ಸ್ಪ್ರೆಸ್ ಮಾಡುತ್ತೆ, ನಮ್ಮ ಕ್ಯಾರೆಕ್ಟರ್ಸ್ ಗಳನ್ನ ಏನ್ ಮಾಡುತ್ತೆ? ಅದು ಇಲ್ಲಿ ಎಕ್ಸ್ಪ್ರೆಸ್ ಮಾಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಜೀನ್ ಎಕ್ಸ್ಪ್ರೆಷನ್ ಅಂತ ಹೇಳಿ ಕರಿತೀವಿ. ಇವಾಗ ಒಂದು ಕ್ವಶನ್ ನಾನು ನಿಮ್ಗೆ ಕೇಳ್ತೀನಿ, ಪ್ರತಿ ಟೈಮ್ ಅಲ್ಲೂ ಎಲ್ಲಾ ಜೀನ್ಸ್ ಗಳು ಎಕ್ಸ್ಪ್ರೆಸ್ ಆಗ್ಬೇಕಾ? ಎಸ್, ನೋ, ದೇರ್ ಇಸ್ ನೋ ಸಚ್ ನೆಸೆಸರಿ ನೀಡ್. ಇಲ್ಲ, ಆ ತರದ್ ಯಾವುದೇ ರೀತಿಯ ಅವಶ್ಯಕತೆ ಇಲ್ಲ. ಪ್ರತಿ ಟೈಮ್ ಅಲ್ಲೂ ಎಲ್ಲಾ ಜೀನ್ಸ್ ಗಳು ತಮ್ಮನ್ನ ತಾವು ಎಕ್ಸ್ಪ್ರೆಸ್ ಮಾಡ್ಕೊಂಡು ಪ್ರೋಟೀನ್ ಮಾಡ್ಲೇಬೇಕು. ಅಂಡ್ ಆ ಎಲ್ಲಾ ಪ್ರೋಟೀನ್ಸ್ ಎಲ್ಲ ಬೇರೆ ಬೇರೆ ಟ್ರೇಟ್ಸ್ ಗಳನ್ನ ಎಕ್ಸ್ಪ್ರೆಸ್ ಮಾಡ್ಲೇಬೇಕು ಅಂತ ಏನಾದ್ರು ಇದೆಯಾ? ನೋ. ಅದಕ್ಕೆ ನಾವೇನಿದೆ ನೆಕ್ಸ್ಟ್ ಟಾಪಿಕ್ ಏನನ್ನ ಓದ್ತೀವಿ ಇಲ್ಲಿ? ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್. ರೆಗ್ಯುಲೇಷನ್ ಅಂದ್ರೆ ಏನು? ಕಂಟ್ರೋಲ್ ಮಾಡೋದು. ನಾವು ಹಿಂಗೆ ಜೀನ್ ಎಕ್ಸ್ಪ್ರೆಷನ್ ಅನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿ. ಏನಿದೆ ಇಲ್ಲಿ? ಏನ್ ಹೇಳಿದೆ ನಾನಿಲ್ಲಿ? ದಟ್ ಈಸ್ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್. ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಅಂದ್ರೆ ಏನು? ಈ ಜೀನ್ ಎಕ್ಸ್ಪ್ರೆಸ್ ಆಗೋದನ್ನ ಕಂಟ್ರೋಲ್ ಮಾಡೋದು. ಓಕೆ, ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಬೋದು? ಬಿಫೋರ್ ದಟ್, ಯಾಕೆ, ವೈ, ನಾವ್ ಯಾಕೆ ಜೀನ್ ಎಕ್ಸ್ಪ್ರೆಷನ್ ಅನ್ನ ಕಂಟ್ರೋಲ್ ಮಾಡ್ಬೇಕು? ಸೇಮ್ ಆನ್ಸರ್. ಬಿಕಾಸ್ ಎವ್ರಿ ಟೈಮು ಎಲ್ಲಾ ಜೀನ್ಸ್ ಎಕ್ಸ್ಪ್ರೆಸ್ ಆಗ್ಲೇಬೇಕು ಅನ್ನೋ ಒಂದು ಅವಶ್ಯಕತೆ ಇರಲ್ಲ. ಆ ಕಾರಣಕ್ಕೆ ಕೆಲವೊಂದು ಸಾರಿ ಏನ್ ಮಾಡ್ಬೇಕಾಗುತ್ತೆ? ಈ ಜೀನ್ಸ್ ಗಳನ್ನ ಅಥವಾ ಜೀನ್ಸ್ ಗಳ ಎಕ್ಸ್ಪ್ರೆಸ್ ಆಗೋದು, ಪ್ರೋಟೀನ್ ಫಾರ್ಮ್ ಆಗೋದನ್ನ ಏನ್ ಮಾಡ್ಬೇಕಾಗುತ್ತೆ? ನಾವಿಲ್ಲಿ ಸ್ವಲ್ಪ ಕಂಟ್ರೋಲ್, ಸ್ಟಾಪ್ ಮಾಡ್ಬೇಕಾಗುತ್ತೆ. ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಅಂದ್ರೆ ಏನು? ಕಂಟ್ರೋಲ್ ಮಾಡೋದು. ಓಕೆ, ನಮ್ಮ ಏನಂತ ಹೇಳ್ತೀವಿ ನಾವಿಲ್ಲಿ ಹೇಳ್ಬೇಕಂದ್ರೆ, ಲೈಕ್ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದು. ಅಂದ್ರೆ ನಾವಲ್ಲ, ನಮ್ಮ ಬಾಡಿ ಒಳಗಡೆ ಇರೋ ಕೆಲವೊಂದು ಸೆಲ್ಸ್ಗಳು. ಜೀನ್ ಎಕ್ಸ್ಪ್ರೆಷನ್ ಅನ್ನ ನಮಗೆ ಬೇಕಾದವಾಗ ಏನ್ ಮಾಡೋದು? ಎಕ್ಸ್ಪ್ರೆಸ್ ಮಾಡೋದು, ಬಾಡಿಗೆ ನೀಡಿದ್ದವಾಗ. ಇಲ್ಲ ಎಂದವಾಗ ಅದನ್ನ ಏನ್ ಮಾಡೋದಲ್ಲಿ ಸ್ಟಾಪ್ ಮಾಡೋದು. ಅದಕ್ಕೆ ನಾವು ಕಂಟ್ರೋಲ್. ಫಾರ್ ಎಕ್ಸಾಂಪಲ್ ನಿಮ್ಮನ್ನೇ ತಗೊಳ್ಳಿ, ನಿಮ್ ಮನೇಲೂ ಅಷ್ಟೇ. ಅಮ್ಮ ಇದ್ರೆ ಏನ್ ಮಾಡ್ತೀರಾ? ಕಂಟ್ರೋಲ್ ಇರಲ್ಲ, ರೆಗ್ಯುಲೇಷನ್ ಇರಲ್ಲ ನಿಮ್ ಮೇಲೆ. ಕೆಲವೊಬ್ರು, ಮೋಸ್ಟ್ ಆಫ್ ದ ಟೈಮ್, ಅಲ್ವಾ ತಾನೆ? ಏನು ಅಮ್ಮ ಇದ್ರೆ ನೀವು ಆರಾಮಾಗಿರ್ತೀರಾ, ಏನು ಭಯ ಇರಲ್ಲ, ಅಥವಾ ದಟ್ ಒಂದು ಕಂಫರ್ಟ್ ಝೋನ್ ಇರುತ್ತೆ. ಭಯ ಬೀಳಲ್ಲ ನೀವು. ಅದೇ ಅಪ್ಪ ಬಂದ್ರೆ, ಅಪ್ಪನ್ ಬೈಕ್ ಸದ್ದ ಬಂದ್ರೆ ಅಥವಾ ಅಪ್ಪನ್ ಕಾರ್ ಸೌಂಡ್ ಬಂದ್ರೆ ಏನ್ ಮಾಡ್ತೀರಾ ನೀವು? ಅವ್ರ ವಾಯ್ಸ್ ಸದ್ದು ಬಂದ್ರು ಕೂಡ ಏನ್ ಮಾಡ್ತೀರಾ? ಒಂಥರ ಫಿಯರ್. ಕೆಲವೊಂದ್ ಮಕ್ಳಿಗೆ ಇರುತ್ತೆ, ಮೋಸ್ಟ್ ಆಫ್ ದಮ್. ಓಕೆ, ಬನ್ನಿ. ಇಲ್ಲಿ ನೀಡಿದವಾಗ ಏನ್ ಮಾಡ್ಬೇಕಾಗುತ್ತೆ? ಜೀನ್ಗಳ ಎಕ್ಸ್ಪ್ರೆಷನ್ ಅನ್ನ ರೆಗ್ಯುಲೇಟ್, ಕಂಟ್ರೋಲ್ ಮಾಡ್ಬೇಕಾಗುತ್ತೆ.
ಸೊ ರೀಸನ್ ಬಂದು ಏನು, ಬಿಕಾಸ್ ಎಲ್ಲಾ ಟೈಮಲ್ಲೂ ಜೀನ್ ಎಕ್ಸ್ಪ್ರೆಸ್ ಆಗ್ಲೇಬೇಕು ಅಂತ ಏನೂ ಇಲ್ಲ, ಬಿಕಾಸ್ ಎಲ್ಲಾ ಟೈಮಲ್ಲೂ ಎಲ್ಲಾ ಪ್ರೋಟೀನ್ಸ್ ಬಂದು ಟ್ರೇಟ್ಸ್ ಗಳನ್ನ ಎಕ್ಸ್ಪ್ರೆಸ್ ಮಾಡ್ಲೇಬೇಕು ಅಂತ ಅಲ್ಲ. ಹಾಗಾದ್ರೆ ಯಾವ್ಯಾವ ಟೈಮಲ್ಲಿ ಯಾರ್ಯಾರಿಗೋಸ್ಕರ ಈ ಜೀನ್ ಎಕ್ಸ್ಪ್ರೆಷನ್ ಅನ್ನ ಮಾಡ್ಬೇಕು, ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಈ ಟೈಮಲ್ಲಿ ಮಾತ್ರ ಜೀನ್ ಎಕ್ಸ್ಪ್ರೆಸ್ ಆಗ್ಬೇಕು, ಈ ಟೈಮಲ್ಲಿ ಜೀನ್ ಎಕ್ಸ್ಪ್ರೆಸ್ ಆಗ್ಬಾರ್ದು, ಯಾವ್ದಿರ್ಬೋದು ಕೆಲವೊಂದು ಫ್ಯಾಕ್ಟರ್ಸ್. ಸೊ ಫಿಸಿಯೋಲಾಜಿಕಲ್, ನಮ್ ಬಾಡಿ ನೀಡ್ಸ್ ಏನಿದೆ, ನಮ್ ಬಾಡಿ ಒಳಗಡೆ ಯಾವ್ಯಾವ ಆಕ್ಟಿವಿಟಿ ಆಗ್ತಾ ಇದೆ, ಯಾವ್ಯಾವ ಮೆಟಬಾಲಿಸಮ್ ಆಗ್ತಾ ಇದೆ, ಸೊ ಆ ಬೇಸಿಸ್ ಮೇಲೆ ಕೆಲವೊಂದು ಜೀನ್ಸ್ಗಳು ಎಕ್ಸ್ಪ್ರೆಸ್ ಆಗುತ್ತೆ, ಇನ್ ಕೆಲವೊಂದು ಜೀನ್ಸ್ಗಳು ನಮಗೆ ಬೇಡ, ಆ ಟೈಮಲ್ಲಿ ಏನಾಗಲ್ಲ, ಇದು ಎಕ್ಸ್ಪ್ರೆಸ್ ಆಗಲ್ಲ. ಸೊ ಒಂದು ಫ್ಯಾಕ್ಟರ್ ಬಂದು ಫಿಸಿಯೋಲಾಜಿಕಲಿ ಕೂಡ ಏನು ಇಲ್ಲಿ ಒಂದು ರೀಸನ್, ಫಿಸಿಯೋಲಾಜಿ ಕೂಡ ಏನು ಇಲ್ಲಿ ಒಂದು ರೀಸನ್, ಯಾರನ್ನ ಕಂಟ್ರೋಲ್ ಅಥವಾ ಯಾರನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಜೀನ್ ಎಕ್ಸ್ಪ್ರೆಷನ್. ಅಂಡ್ ಇನ್ನೊಂದು ಬಂದು ನಮ್ಮ ಎನ್ವಿರಾನ್ಮೆಂಟ್, ಸುತ್ತಮುತ್ತ ಇರೋ ಎನ್ವಿರಾನ್ಮೆಂಟ್ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಅದ್ರ ಒಟ್ಟಿಗೆ ಡೆವಲಪ್ಮೆಂಟ್ ಅಲ್ಲಿ ನಮ್ಮ ಬಾಡಿ ಗ್ರೋ ಆಗ್ತಾ ಇರುತ್ತೆ, ಎಸ್ಪೆಷಲಿ ನಾವು ಎಂಬ್ರಿಯೋನಿಕ್ ಪೀರಿಯಡ್ ಇಂದ ಗ್ರೋ ಆಗೋವರೆಗೂ ಏನಾಗ್ತಾ ಇರುತ್ತೆ, ಇಲ್ಲಿ ನಮ್ಮ ಬಾಡಿ ಡೆವಲಪ್ಮೆಂಟ್ ಆಗ್ತಾನೆ ಇರುತ್ತೆ. ಸೊ ಡೆವಲಪ್ಮೆಂಟ್ ಆಗ್ತಾ ಇರೋ ಟೈಮಲ್ಲೂ ಕೂಡ ಕೆಲವೊಂದು ಟ್ರೇಟ್ಸ್ ಗಳು ಏನಾಗ್ಬೇಕಾಗುತ್ತೆ, ಇಲ್ಲಿ ಎಕ್ಸ್ಪ್ರೆಸ್ ಆಗ್ಬೇಕಾಗುತ್ತೆ. ಆ ಕಾರಣದಲ್ಲಿ ಜೀನ್ ಎಕ್ಸ್ಪ್ರೆಷನ್ ಏನಾಗಲ್ಲ, ಅಲ್ಲಿ ರೆಗ್ಯುಲೇಟ್ ಆಗಲ್ಲ. ಬಟ್ ಬೇಡ ಅಂದವಾಗ ಕೆಲವೊಂದು ಜೀನ್ಸ್ ಗಳು ಏನಾಗಲ್ಲ, ಇಲ್ಲಿ ಎಕ್ಸ್ಪ್ರೆಸ್ ಆಗಲ್ಲ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಇಲ್ಲಿ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಹೆಂಗೆ ರೆಗ್ಯುಲೇಟ್ ಮಾಡ್ಬೋದು, ಹೆಂಗೆ ಈ ಜೀನ್ ಎಕ್ಸ್ಪ್ರೆಷನ್ ಅನ್ನ ನಾವು ರೆಗ್ಯುಲೇಟ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು? ಸ್ಪೆಷಲಿ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಯಾರಲ್ಲಿ, ಸ್ಪೆಷಲಿ ಇನ್ ಕೇಸ್ ಆಫ್ ಯೂಕ್ಯಾರಿಯೋಟ್ಸ್. ಯೂಕ್ಯಾರಿಯೋಟ್ಸ್ ಗಳಲ್ಲಿ ಜೀನ್ ಎಕ್ಸ್ಪ್ರೆಷನ್ ನ ಕಂಟ್ರೋಲ್ ಮಾಡ್ಲಿಕ್ಕೆ, ರೆಗ್ಯುಲೇಟ್ ಮಾಡ್ಲಿಕ್ಕೆ, ತಡೆ ಹಿಡಿಲಿಕ್ಕೆ ಎಷ್ಟು ಸ್ಟೆಪ್ಸ್ ಇದೆ ಅಥವಾ ಎಷ್ಟು ಲೆವೆಲ್ಸ್ ಇದೆ ಯೂಕ್ಯಾರಿಯೋಟ್ಸ್ ಅಲ್ಲಿ? 4 ಲೆವೆಲ್ ಅಲ್ಲಿ, 4 ಲೆವೆಲ್ಸ್ ಅಲ್ಲಿ ನಾವೇನ್ ಮಾಡ್ಬೋದು, ಯೂಕ್ಯಾರಿಯೋಟ್ಸ್ ಅಲ್ಲಿ ಜೀನ್ ಎಕ್ಸ್ಪ್ರೆಷನ್ ಆಗದೆ ಇರೋ ತರ ಅದನ್ನ ಏನ್ ಮಾಡ್ಬೋದು, ಇಲ್ಲಿ ರೆಗ್ಯುಲೇಟ್ ಅಥವಾ ಕಂಟ್ರೋಲ್ ಮಾಡ್ಬೋದು. ಸೊ ಫಸ್ಟ್ ಯಾವ್ದು ಹಾಗಾದ್ರೆ, ನಮಗ್ ಗೊತ್ತಿದೆ ಇಲ್ಲಿ ನ್ಯೂಕ್ಲಿಯಸ್ ಇದೆ. ಏನು ಇದು? ನ್ಯೂಕ್ಲಿಯಸ್. ಓಕೆ, ಸೊ ಮಧ್ಯ ಏನಿರುತ್ತೆ, ನ್ಯೂಕ್ಲಿಯರ್ ಪೋರ್ ಇರುತ್ತೆ. ಏನಿರುತ್ತೆ? ನ್ಯೂಕ್ಲಿಯರ್ ಪೋರ್. ಸೊ ನಮಗ್ ಗೊತ್ತಿದೆ ನ್ಯೂಕ್ಲಿಯಸ್ ಈಸ್ ಅ ಡಬಲ್ ಮೆಂಬ್ರೇನ್ಡ್ ಹ್ಯಾವಿಂಗ್ ಪೋರ್ಸ್ ಕಾಲ್ಡ್, ಇಲ್ಲಿ ಚಿಕ್ಕ ಚಿಕ್ಕ ಗ್ಯಾಪ್ ಇದೆಯಲ್ಲ, ಇದಕ್ಕೆ ಏನಂತ ಕರಿತೀವಿ? ನ್ಯೂಕ್ಲಿಯರ್ ಪೋರ್ ಅಂತ ಹೇಳಿ ಕರಿತೀವಿ. ಓಕೆ, ಇದೇನು ಇಲ್ಲಿ ನ್ಯೂಕ್ಲಿಯಸ್. ಸೊ ನಮಗ್ ಗೊತ್ತಿದೆ DNA ಎಲ್ಲಿರುತ್ತೆ, ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ, ರೈಟ್? ಸೊ ಇದೇನು DNA ಇಂದ ಜೀನ್ ಎಕ್ಸ್ಪ್ರೆಷನ್ ಹೆಂಗಾಗ್ಬೇಕು, DNA ಇಂದ ಜೀನ್ ಪಾರ್ಟ್ ಆಫ್ ಆರ್ ಸೆಗ್ಮೆಂಟ್ ಆಫ್ DNA. ಸೊ DNA ಇಂದ ನಮ್ಗೆ ಏನ್ ಸಿಗುತ್ತೆ, ಇಲ್ಲಿ ಸಿಂಗಲ್ ಸ್ಟ್ಯಾಂಡರ್ಡ್ mRNA ಸಿಕ್ತು. ಏನ್ ಸಿಕ್ತು? mRNA. ಸೊ ಯಾವ ಪ್ರೊಸೆಸ್ ಆಯ್ತು ಇಲ್ಲಿ? ಟ್ರಾನ್ಸ್ಕ್ರಿಪ್ಷನ್. ಯಾವ ಪ್ರೊಸೆಸ್ ಆಯ್ತು? ಟ್ರಾನ್ಸ್ಕ್ರಿಪ್ಷನ್ ಆಯ್ತು. ಟ್ರಾನ್ಸ್ಕ್ರಿಪ್ಷನ್ ಆದ್ಮೇಲೆ ನಮಗೆ ಸಿಕ್ಕಿರುವಂತ RNA ಇಲ್ಲಿ ಮೆಚೂರ್ಡ್ RNA ಇರುತ್ತಾ? ನೋ, ದಟ್ ಈಸ್ ಇಮ್ಮೆಚೂರ್ಡ್ RNA. ಅದಕ್ಕೆ ನಾವೇನಂತ ಕರಿತೀವಿ, ಇಲ್ಲಿ HNRNA ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? HNRNA. HNRNA ಅಂದ್ರೆ ಏನು? ಹಿಟ್ರೋಜೆನಸ್ RNA. ಬಿಕಾಸ್ ಈ HNRNA ಅಲ್ಲಿ ಏನಿರುತ್ತೆ? ಎಕ್ಸಾನ್ಸ್ ಇಂಟ್ರಾನ್ಸ್ ಇರುತ್ತೆ. ನಾನು ಇದ್ರಲ್ಲಿ ತೋರಿಸಿಲ್ಲ, ಬೇಕಾದ್ರೆ ನೀವು ಇಲ್ಲಿ ಮಾರ್ಕ್ ಮಾಡ್ಕೋಬಹುದು. ಓಕೆ, ಸೊ ಈ HNRNA ಇಮ್ಮೆಚೂರ್ಡ್ RNA ನೆಕ್ಸ್ಟ್ ಏನಾಗಿ ಕನ್ವರ್ಟ್ ಆಗುತ್ತೆ, ಇಲ್ಲಿ ಮಾಡಿಫೈ ಆಗ್ಬಿಟ್ಟು ದಟ್ ಈಸ್ ಮೆಚೂರ್ಡ್ mRNA ಆಗುತ್ತೆ. ಸೊ ಈ ಪ್ರೊಸೆಸ್ಗೆ ಹಿಟ್ರೋಜಿನಸ್ RNA HNRNA ಏನಾಗಿ ಕನ್ವರ್ಟ್ ಆಯ್ತು, ಇಲ್ಲಿ ಮೆಚೂರ್ಡ್ RNA ಆಗಿ ಆಕ್ಟಿವೇಟೆಡ್ ಅಥವಾ ಫಂಕ್ಷನಲ್ mRNA ಆಗಿ ಕನ್ವರ್ಟ್ ಆಯ್ತು. ಇಲ್ಲಿ ಇದಾಗೋ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ, ಇಲ್ಲಿ ದಟ್ ಈಸ್ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್, PTM ಅಂತ ಹೇಳಿ ಕರೆದ್ವಿ. ಅದಾದ್ಮೇಲೆ ಏನ್ ಸಿಕ್ತು ನಮ್ಗೆ, ಇಲ್ಲಿ ಮೆಚೂರ್ಡ್ mRNA ಸಿಕ್ತು. ಸೊ ಮೆಚೂರ್ಡ್ mRNA ಏನ್ ಮಾಡುತ್ತೆ ನಮ್ಗೆ ನೋಡಿ, ಮೆಚೂರ್ಡ್ mRNA ಆಗಿದ್ದು ಎಲ್ಲಿ, ಸಿಂಥಸಿಸ್ ಲೊಕೇಶನ್ ಎಲ್ಲ ನೋಡಿದ್ವಿ ನಾವು, ದಟ್ ಈಸ್ ನ್ಯೂಕ್ಲಿಯಸ್. ಸೊ ಅದಾದ್ಮೇಲೆ ಈ mRNA ಎಲ್ಲಿಗೆ ಬರುತ್ತೆ? ಸೈಟೋಪ್ಲಾಸಮಿಗೆ ಬರುತ್ತೆ. ಎಲ್ಲಿಗೆ ಬರುತ್ತೆ? ಸೈಟೋಪ್ಲಾಸಮ್ಗೆ ಯಾರು ಬಂದ್ರು? mRNA ಬಂತು. ಸೊ ಈ mRNA ಸೈಟೋಪ್ಲಾಸಮಿಗೆ ಬಂದ ಮೇಲೆ ಏನನ್ನ ಫಾರ್ಮ್ ಮಾಡುತ್ತೆ? ಪಾಲಿಪೆಪ್ಟೈಡ್ ಚೈನ್. ಏನನ್ನ ಫಾರ್ಮ್ ಮಾಡುತ್ತೆ? ಪಾಲಿಪೆಪ್ಟೈಡ್ ಚೈನ್. ಸೊ ಪಾಲಿಪೆಪ್ಟೈಡ್ ಚೈನ್ ಯಾರಿಂದ ಫಾರ್ಮ್ ಆಯ್ತು? mRNA ಇಂದ. ಹಾಗಾದ್ರೆ ಈ ಪ್ರೊಸೆಸ್ಗೆ ಏನಂತ ಕರಿತೀವಿ ನಾವಿಲ್ಲಿ? ಟ್ರಾನ್ಸ್ಲೇಷನ್. ಏನಂತ ಕರಿತೀವಿ? ಟ್ರಾನ್ಸ್ಲೇಷನ್, ರೈಟ್? ಸೊ ಇಷ್ಟೊಂದು ನೋಡಿದೇನು ಮ್ಯಾಮ್, ನೀವು ಜೀನ್ ಎಕ್ಸ್ಪ್ರೆಷನ್ ಹೆಂಗ್ ಆಗ್ತಾ ಇದೆ ಅಂತ ಹೇಳಿದ್ರಿ, ತಿರ್ಗಾ ಇಷ್ಟು ದಿನ ನಾವೇನು ಓದಿದ್ವೋ ಅದನ್ನೇ ನೀವು ಇಲ್ಲಿ ಹೇಳಿದ್ದು. ಬಟ್ ಇಲ್ಲಿ ಏನಂತ ಬರ್ದಿದ್ದೀರಾ ಹೆಡ್ಲೈನು? ರೆಗ್ಯುಲೇಷನ್. ಈ ಜೀನ್ ಎಕ್ಸ್ಪ್ರೆಸ್ ಆಗದೆ ಇರೋ ರೀತಿ ಹೆಂಗೆ ರೆಗ್ಯುಲೇಟ್ ಮಾಡೋದು, ಹೆಂಗೆ ಕಂಟ್ರೋಲ್ ಮಾಡೋದು ಅಂತ ಹೇಳಿ 4 ಲೆವೆಲ್ಸ್ ಹೇಳಿದ್ರಿ. ಬಟ್ ಆ 4 ಲೆವೆಲ್ಸ್ ಅಲ್ಲಿ ನೀವು ಜೀನ್ ಎಕ್ಸ್ಪ್ರೆಷನ್ ಆಗ್ತಾ ಇರೋದನ್ನ ತೋರಿಸ್ತಿದ್ದೀರಾ. ಸ್ಟಾಪ್ ಮಾಡೋದು ಹೆಂಗೆ, ರೆಗ್ಯುಲೇಟ್ ಮಾಡೋದು ಹೆಂಗೆ? ಸೊ ನೋಡಿ, 4 ಲೆವೆಲ್ ಇದೆ. ಅದರಲ್ಲಿ ಫಸ್ಟ್ ಲೆವೆಲ್ ಬಂದ್ಬಿಟ್ಟು ಟ್ರಾನ್ಸ್ಕ್ರಿಪ್ಷನ್. ಬಿಕಾಸ್ ಟ್ರಾನ್ಸ್ಕ್ರಿಪ್ಷನ್ ಆಗಿಲ್ಲ ಅನ್ಕೊಳ್ಳಿ, ಅಂದ್ರೆ ಈ DNA ಇಂದ ನಮ್ಗೆ ಇಮ್ಮೆಚೂರ್ಡ್ ಅಥವಾ HNRNA ಆಗ್ಲೇ ಇಲ್ಲ, ಟ್ರಾನ್ಸ್ಕ್ರಿಪ್ಷನ್ ಆಗಿಲ್ಲ ಅಂದ್ರೆ ಏನಾದ್ರೂ ನಮ್ಗೆ ಪ್ರೋಟೀನ್ ಸಿಕ್ಕುತ್ತಾ? ನೋ, ರೈಟ್? ಜೀನ್ ಎಕ್ಸ್ಪ್ರೆಸ್ ಆಗಲ್ಲ, ಅದು ಒಂದು ಲೆವೆಲ್. ಸೆಕೆಂಡ್ ನೋಡಿ, ಫಸ್ಟ್ ಒನ್ ಯಾವುದು? ಟ್ರಾನ್ಸ್ಕ್ರಿಪ್ಷನ್.
ಓಕೆ. ಅಂಡ್ ಸೆಕೆಂಡ್ ಒನ್ ಏನು ಟ್ರಾನ್ಸ್ಕ್ರಿಪ್ಷನ್ ಆಗೋಯ್ತು, ಇಮ್ಮೆಚ್ಯೂರ್ಡ್ ಆರ್ ಎನ್ ಎ ಇದೆ ನಮ್ಗೆ. ಸೊ ಇವಾಗ ನೆಕ್ಸ್ಟ್ ಈ ಎಚ್ ಎನ್ ಆರ್ ಎನ್ ಎ ಏನಾಗಲ್ಲ, ಮಾಡಿಫೈ ಆಗ್ಬಿಟ್ಟು ಇಲ್ಲಿ ನಮಗೆ ಮೆಚ್ಯೂರ್ಡ್ ಎಂ ಆರ್ ಎನ್ ಎ ಸಿಗಲ್ಲ, ಅಂದ್ರೆ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಆಗಲ್ಲ. ಸೊ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಆಗಿಲ್ಲ ಅಂದ್ರೆ ನಮ್ಗೆ ಮೆಚ್ಯೂರ್ಡ್ ಅಥವಾ ಫಂಕ್ಷನಲ್ ಎಂ ಆರ್ ಎನ್ ಎ ಸಿಕ್ಕುತ್ತಾ? ನೋ. ಸೊ ಇದು ಸಿಕ್ಕಿಲ್ಲ ಅಂದ್ರೆ ಏನಾಗಲ್ಲ, ನಮ್ಗೆ ಪಾಲಿಪೆಪ್ಟೈಡ್ ಚೈನ್ ಬರಲ್ಲ, ಪ್ರೋಟೀನ್ ಬರಲ್ಲ. ಹಾಗಾಗಿ ಸೆಕೆಂಡ್ ಲೆವೆಲ್ ಯಾವುದು, ಇಲ್ಲಿ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಆಗಿಲ್ಲ ಅಂದ್ರೂ ಕೂಡ ಏನಾಗಲ್ಲ, ನಮ್ಗೆ ಈ ಪ್ರೋಟೀನ್ ಫಾರ್ಮ್ ಆಗಲ್ಲ. ಸೊ ಪ್ರೋಟೀನ್ ಫಾರ್ಮ್ ಆಗಿಲ್ಲ ಅಂದ್ರೆ ಏನನ್ನ ಕಂಟ್ರೋಲ್ ಮಾಡ್ದಂಗೆ ನಾವು ಜೀನ್ ಎಕ್ಸ್ಪ್ರೆಸ್ ಆಗದೆ ಇರೋ ರೀತಿ ನೋಡ್ಕೊಂಡ್ವಿ. ಹಾಗಾದ್ರೆ ಥರ್ಡ್ ಲೆವೆಲ್ ಯಾವುದು, ಇಲ್ಲಿ ನೋಡಿ. ಯಾವಾಗ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಮಾಡಿಫಿಕೇಶನ್ ಆಗೋಯ್ತು, ಓಕೆ, ಅದಾದ್ಮೇಲೆ ನಾವ್ ಹೆಂಗ್ ಕಂಟ್ರೋಲ್ ಮಾಡ್ಬೋದು? ಇವಾಗ ನ್ಯೂಕ್ಲಿಯಸ್ ಅಲ್ಲಿ ಏನಿದೆ, ಎಂ ಆರ್ ಎನ್ ಎ ಇದೆ, ಸಿಂಥಸಿಸ್ ಆಗಿದೆ. ಸೊ ಇದು ಬಂದು ಎಲ್ಲಿಗೆ ಬಂತು, ಈ ಎಂ ಆರ್ ಎನ್ ಎ ಸೈಟೋಪ್ಲಾಸಮಿಗೆ ಬರ್ಬೇಕು, ಟ್ರಾನ್ಸ್ಫರ್ ಆಗ್ಬೇಕು. ಎಲ್ಲಿಂದ? ಸೈಟೋಪ್ಲಾಸಮ್ ಇಂದ ಎಲ್ಲಿಗೆ, ಸಾರಿ, ನ್ಯೂಕ್ಲಿಯಸ್ ಇಂದ ಎಲ್ಲಿಗೆ ಬರ್ಬೇಕು, ಸೈಟೋಪ್ಲಾಸಮ್ಗೆ. ಸೊ ಈ ಟ್ರಾನ್ಸ್ಫರ್ ಅನ್ನ ಏನಾದ್ರೂ ಅವಾಯ್ಡ್ ಮಾಡಿದ್ರೆ, ಎಂ ಆರ್ ಎನ್ ಎನ, ನ್ಯೂಕ್ಲಿಯಸ್ ಅಲ್ಲಿ ಇರುವಂತ ಎಂ ಆರ್ ಎನ್ ಎನ ಸೈಟೋಪ್ಲಾಸಮಿಗೆ ಕಳ್ಸಿಲ್ಲ ಅಂದ್ರೂ ಕೂಡ ಏನಾಗುತ್ತೆ, ನಮ್ಗೆ ಇಲ್ಲಿ ಏನ್ ಫಾರ್ಮ್ ಆಗಲ್ಲ, ಪಾಲಿಪೆಪ್ಟೈಡ್ ಚೈನ್ ಫಾರ್ಮ್ ಆಗಲ್ಲ. ಸೊ ಇದು ಒಂದು ಥರ್ಡ್ ಲೆವೆಲ್. ಏನು ಥರ್ಡ್ ಲೆವೆಲ್ ಅಲ್ಲಿ? ಅವಾಯ್ಡಿಂಗ್ ದ ಟ್ರಾನ್ಸ್ಫರ್ ಆಫ್ ಎಂ ಆರ್ ಎನ್ ಎ ಫ್ರಮ್ ನ್ಯೂಕ್ಲಿಯಸ್ ಟು ಸೈಟೋಪ್ಲಾಸಮ್. ಸೊ ನ್ಯೂಕ್ಲಿಯಸ್ ಅಲ್ಲಿ ಇರುವಂತ ಎಂ ಆರ್ ಎನ್ ಎನ ಸೈಟೋಪ್ಲಾಸಮ್ ಕಳ್ಸಿಲ್ಲ ಅಂದ್ರೂ ಕೂಡ ಏನಾಗಲ್ಲ, ಪೆಪ್ಟೈಡ್ ಚೈನ್ ಅಥವಾ ಪ್ರೋಟೀನ್ ಫಾರ್ಮ್ ಆಗಲ್ಲ, ಅಂದ್ರೆ ಜೀನ್ ಎಕ್ಸ್ಪ್ರೆಸ್ ಆಗಿಲ್ಲ. ಬಿಕಾಸ್ ಜೀನ್ ಎಕ್ಸ್ಪ್ರೆಸ್ ಅಂದ್ರೆ ಏನು, ಡಿ ಎನ್ ಎ ಇಂದ ಪ್ರೋಟೀನ್, ಅಲ್ಟಿಮೇಟ್ಲಿ ಪ್ರೋಟೀನ್ ಫಾರ್ಮ್ ಆಗ್ಬೇಕಲ್ವಾ. ಓಕೆ, ಇನ್ನು ಫೋರ್ತ್ ಲೆವೆಲ್ ನೋಡಿ, ಸೈಟೋಪ್ಲಾಸಮಿಗೂ ಬಂದ್ಬಿಡ್ತು. ಓಕೆ, ಬಂದಾದ್ಮೇಲೆ ಸೈಟೋಪ್ಲಾಸಮ್ ಅಲ್ಲಿ ಏನಾಗುತ್ತೆ, ಎಂ ಆರ್ ಎನ್ ಎ ಇಂದ ಏನಾಯ್ತು, ಇಲ್ಲಿ ಪೆಪ್ಟೈಡ್ ಚೈನ್, ಪ್ರೋಟೀನ್ ಫಾರ್ಮ್ ಆಯ್ತು. ಆ ಪ್ರೊಸೆಸ್ಗೆ ಏನಂತ ಕರೆದ್ವಿ, ಟ್ರಾನ್ಸ್ಲೇಷನ್. ಸೊ ಇಫ್ ಎಟ್ ಆಲ್ ಸೈಟೋಪ್ಲಾಸಮಿಕ್ ಬಂದ ಮೇಲೂ ಕೂಡ ಏನಾದ್ರೂ ಎಂ ಆರ್ ಎನ್ ಎ ಇಲ್ಲಿ ಪ್ರೋಟೀನ್ ಚೈನ್ ಅನ್ನ ಮಾಡ್ಲಿಲ್ಲ ಅಂದ್ರೆ, ಟ್ರಾನ್ಸ್ಲೇಷನ್ ಆಗ್ಲಿಲ್ಲ ಅನ್ಕೊಳ್ಳಿ, ಅವಾಗ್ಲೂ ಕೂಡ ನಮ್ಗೆ ಏನಾಗಲ್ಲ, ಈ ಪ್ರೋಟೀನ್ ಸಿಕ್ಕಲ್ಲ. ಸೊ ಈ 4 ಲೆವೆಲ್ಗಳಲ್ಲಿ ನಾವೇನ್ ಮಾಡ್ಬೋದು, ಈ ಜೀನ್ ಎಕ್ಸ್ಪ್ರೆಷನ್ ಅನ್ನ ರೆಗ್ಯುಲೇಟ್ ಅಥವಾ ಕಂಟ್ರೋಲ್ ಮಾಡ್ಬೋದು. ಸೊ 4 ಲೆವೆಲ್ಸ್ ಯಾವುದು? ನೋ ಟ್ರಾನ್ಸ್ಕ್ರಿಪ್ಷನ್, ನೋ ಟ್ರಾನ್ಸ್ಕ್ರಿಪ್ಷನ್ ಅಥವಾ ಪ್ರಿವೆಂಟಿಂಗ್ ಟ್ರಾನ್ಸ್ಕ್ರಿಪ್ಷನ್ ಅಂತನಾದ್ರೂ ನೀವು ಹೇಳ್ಬೋದು. ಟ್ರಾನ್ಸ್ಕ್ರಿಪ್ಷನ್ ಆಗಿಲ್ಲ ಅಂದ್ರೆ ಏನು, ನಮ್ಗೆ ಪ್ರೋಟೀನ್ ಸಿಗಲ್ಲ. ಸೆಕೆಂಡ್ ಒನ್ ಯಾವುದು, ದಟ್ ಈಸ್ ನೋ ಪಿ ಟಿ ಎಂ. ನೋ ಪಿ ಟಿ ಎಂ ಅಂದ್ರೆ ಏನು, ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಆಗಿಲ್ಲ ಅಂದ್ರೂ ಕೂಡ ಏನಾಗುತ್ತೆ, ನಮ್ಗೆ ಇಲ್ಲಿ ಪ್ರೋಟೀನ್ ಸಿಗಲ್ಲ. ಸೊ ಅದರ ಅರ್ಥ ಜೀನ್ ಎಕ್ಸ್ಪ್ರೆಷನ್ ನ ರೆಗ್ಯುಲೇಟ್ ಮಾಡಿದ್ವಿ. ಇದು ನೆನಪಿದ್ಯಾ ನಿಮ್ಗೆ? ಪಿ ಟಿ ಎಂ ದಟ್ ಈಸ್ ಕ್ಯಾಪಿಂಗ್ ಮಾಡ್ತೀವಿ, ಟೈಲಿಂಗ್ ಮಾಡ್ತೀವಿ, ಅದಾದ್ಮೇಲೆ ಸ್ಪ್ಲೈಸಿಂಗ್. ನೀವು ಹೋಗಿ ಆ ವಿಡಿಯೋನ ನೋಡಿ ಇಫ್ ಇಟ್ ಆಲ್ ನಿಮಗೆ ನೆನಪಿಲ್ಲ ಅಂದ್ರೆ. ಅಂಡ್ ಥರ್ಡ್, ಮತ್ತೆ ಯಾವ ಲೆವೆಲ್ ಅಲ್ಲಿ ನಾವು ಜೀನ್ ಎಕ್ಸ್ಪ್ರೆಷನ್ ಅನ್ನ ಕಂಟ್ರೋಲ್ ಅಥವಾ ರೆಗ್ಯುಲೇಟ್ ಮಾಡ್ಬೋದು? ಥರ್ಡ್ ಲೆವೆಲ್ ಏನು ಅದು, ದಟ್ ಈಸ್ ಅವಾಯ್ಡಿಂಗ್ ಅಥವಾ ಪ್ರಿವೆಂಟಿಂಗ್, ಅವಾಯ್ಡಿಂಗ್ ದಿ ಟ್ರಾನ್ಸ್ಫರ್ ಆಫ್ ಯಾರ್ದು, ಟ್ರಾನ್ಸ್ಫರ್ ಆಫ್ ಯಾರಿದ್ದಾರೆ ಇಲ್ಲಿ ಆಲ್ರೆಡಿ, ಟ್ರಾನ್ಸ್ಫರ್ ಆಫ್ ಎಂ ಆರ್ ಎನ್ ಎ. ಎಲ್ಲಿದೆ ಆ ಎಂ ಆರ್ ಎನ್ ಎ? ಫ್ರಮ್ ನ್ಯೂಕ್ಲಿಯಸ್ ಟು ಎಲ್ಲಿ ಕಳಿಸಬಾರ್ದು, ಟು ಸೈಟೋಪ್ಲಾಸಮ್. ಸೊ ಇವಾಗ ಕೈ ಮೀರ್ಬಿಟ್ಟು ಟ್ರಾನ್ಸ್ಕ್ರಿಪ್ಷನ್ ಆಗಿ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಮಾಡಿಫಿಕೇಶನ್ ಆಗಿ ಎಂ ಆರ್ ಎನ್ ಎ ಸಿಕ್ಕದ ಮೇಲೆ ಅದನ್ನ ಏನಾದ್ರೂ ನಾವು ಸೈಟೋಪ್ಲಾಸಮಿಗೆ ಕಳ್ಸಿಲ್ಲ ಅಂದ್ರೂ ಕೂಡ ನಾವೇನನ್ನ ಮಾಡ್ಬೋದು, ಇಲ್ಲಿ ಜೀನ್ ಎಕ್ಸ್ಪ್ರೆಷನ್ ನ ಕಂಟ್ರೋಲ್ ಮಾಡ್ಬೋದು. ಇಲ್ಲಪ್ಪ ಸೈಟೋಪ್ಲಾಸಮ್ಗೆ ಹೋಗ್ಬಿಡ್ತು ಅಂದ್ರೆ ಲಾಸ್ಟ್ ಆಪ್ಷನ್ ಯಾವ್ದಿದೆ, ಲಾಸ್ಟ್ ಲೆವೆಲ್, ದಟ್ ಈಸ್ ನೋ ಟ್ರಾನ್ಸ್ಲೇಷನ್. ಟ್ರಾನ್ಸ್ಲೇಷನ್ ಆಗದೆ ಇದ್ರೂ ಕೂಡ ಜೀನ್ ಎಕ್ಸ್ಪ್ರೆಷನ್ ಅನ್ನ ನಾವೇನ್ ಮಾಡ್ಬೋದು, ಇಲ್ಲಿ ರೆಗ್ಯುಲೇಟ್ ಮಾಡ್ಬೋದು. ಸೊ ದೀಸ್ ಆರ್ ದ 4 ಲೆವೆಲ್ಸ್. ಈ 4 ಲೆವೆಲ್ಸ್ ಗಳಲ್ಲಿ ನಾವೇನ್ ಮಾಡ್ಬೋದು, ಜೀನ್ ಎಕ್ಸ್ಪ್ರೆಷನ್ ಅನ್ನ ರೆಗ್ಯುಲೇಟ್ ಮಾಡ್ಬೋದು. ಯಾರಲ್ಲಿ? ಇನ್ ಕೇಸ್ ಆಫ್ ಯು ಕ್ಯಾರಿಯಾಟ್ಸ್. ಅದೇ ನಾವು ಪ್ರೋ ಕ್ಯಾರಿಯಾಟ್ಸ್ ಬಗ್ಗೆ ಮಾತಾಡಿದ್ರೆ, ಸೊ ಪ್ರೋ ಕ್ಯಾರಿಯಾಟ್ಸ್ ಅಲ್ಲಿ ಎಷ್ಟು ಲೆವೆಲ್ಸ್ ಇರುತ್ತೆ ಈ ಜೀನ್ ಎಕ್ಸ್ಪ್ರೆಷನ್ ನ ರೆಗ್ಯುಲೇಟ್ ಮಾಡ್ಲಿಕ್ಕೆ? ಇಟ್ ಈಸ್ 2 ಲೆವೆಲ್ಸ್. ಯಾಕೆ 2 ಲೆವೆಲ್ಸ್? ಬಿಕಾಸ್ ಪ್ರೋ ಕ್ಯಾರಿಯಾಟ್ಸ್ ಒಳಗಡೆ ಈ ರೀತಿ ಆಗಿರುವಂತ ನ್ಯೂಕ್ಲಿಯಸ್ ಇರಲ್ಲ, ಸೈಟೋಪ್ಲಾಸಮ್ ಅಲ್ಲೇ ಎಲ್ಲ ಸಸ್ಪೆಂಡ್ ಆಗಿರೋದು. ಆ ಕಾರಣಕ್ಕೆ ಸೈಟೋಪ್ಲಾಸಮ್ ಅಲ್ಲಿ ಕೂಡ ಏನಾಗುತ್ತೆ, ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ. ಸೊ ಹಾಗಾದ್ರೆ ಪ್ರೋ ಕ್ಯಾರಿಯಾಟ್ಸ್ ಅಲ್ಲೂ ಟ್ರಾನ್ಸ್ಕ್ರಿಪ್ಷನ್ ಅನ್ನ ಅವಾಯ್ಡ್ ಮಾಡಿದ್ರೆ ಜೀನ್ ಎಕ್ಸ್ಪ್ರೆಷನ್ ಅನ್ನ ಅವಾಯ್ಡ್ ಮಾಡ್ಬೋದು. ಅಂಡ್ ನ್ಯೂಕ್ಲಿಯಸ್ ಇಲ್ದಿರೋ ಕಾರಣಕ್ಕೆ, ಸೈಟೋಪ್ಲಾಸಮ್ ಅಲ್ಲೇ ಇದೆಲ್ಲ ಪ್ರೊಸೆಸ್ ನಡೆಯೋ ಕಾರಣಕ್ಕೆ ಸೆಕೆಂಡ್ ಮೇನ್ ಲೆವೆಲ್ ಯಾವ್ದು ಬರುತ್ತೆ ನಮ್ಗೆ ಇಲ್ಲಿ? ಟ್ರಾನ್ಸ್ಲೇಷನ್. ಸೊ ಪ್ರೋ ಕ್ಯಾರಿಯಾಟ್ಸ್ ಅಲ್ಲಿ ಏನನ್ನ ಅವಾಯ್ಡ್ ಮಾಡ್ಬೇಕು? ದಟ್ ಈಸ್ ನೋ ಟ್ರಾನ್ಸ್ಕ್ರಿಪ್ಷನ್. ಟ್ರಾನ್ಸ್ಕ್ರಿಪ್ಷನ್ ಆಗ್ಲಿಲ್ಲ ಅಂದ್ರೆ ಡಿ ಎನ್ ಎ ಇಂದ ಆರ್ ಎನ್ ಎ ಬರ್ಲೇ ಇಲ್ಲ. ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಮಾಡಿಫಿಕೇಶನ್ ನಾವ್ ಎಲ್ಲಿ ನೋಡ್ಲಿಕ್ಕೆ ಆಗಲ್ಲ, ಇಲ್ಲಿ ಪ್ರೋ ಕ್ಯಾರಿಯಾಟ್ಸ್ ಅಲ್ಲಿ ನೋಡ್ಲಿಕ್ಕೆ ಆಗಲ್ಲ. ಅಂಡ್ ಇನ್ನೊಂದು ಯಾವ್ದು ಇಲ್ಲಿ? ನೋ ಟ್ರಾನ್ಸ್ಲೇಷನ್ ಅಥವಾ ಬೈ ಪ್ರಿವೆಂಟಿಂಗ್
ಟ್ರಾನ್ಸ್ಲೇಷನ್ ಪ್ರೊಸೆಸ್. ಇದೆರಡು ಪ್ರೊಸೆಸ್ ಅನ್ನ ಸ್ಕಿಪ್ ಮಾಡಿದ್ರೆ ಜೀನ್ ರೆಗ್ಯುಲೇಷನ್ ಅನ್ನ ಏನ್ ಮಾಡ್ಬೋದು, ಇಲ್ಲಿ ಜೀನ್ ಎಕ್ಸ್ಪ್ರೆಷನ್ ಆಗೋದನ್ನ ರೆಗ್ಯುಲೇಟ್ ಮಾಡ್ಬೋದು. ಸೊ ಎರಡು ಲೆವೆಲ್ಸ್ ಎಲ್ಲಿ, ಪ್ರೊಕ್ಯಾರಿಯೋಟ್ಸ್ ಅಲ್ಲಿ, 4 ಲೆವೆಲ್ಸ್ ಅಲ್ಲಿ ಇನ್ ಕೇಸ್ ಆಫ್ ಯೂಕ್ಯಾರಿಯೋಟ್ಸ್. ಓಕೆನಾ? ಓಕೆ. ಸೊ ನೆಕ್ಸ್ಟ್ ಟಾಪಿಕ್ ಬಂದು ನಾವೇನ ನೋಡೋಣ, ಇಲ್ಲಿ ಟೈಪ್ಸ್ ಆಫ್ ಜೀನ್ಸ್. ಏನೇನ ನೋಡೋಣ, ಇಲ್ಲಿ ಕೆಲವೊಂದು ಟೈಪ್ಸ್ ಆಫ್ ಜೀನ್ಸ್ ಗಳ ಬಗ್ಗೆ ಸ್ಟಡಿ ಮಾಡೋಣ. ಟೈಪ್ಸ್ ಆಫ್ ಜೀನ್ಸ್. ಸೊ ಫಸ್ಟ್ ಒನ್ ಇದ್ರಲ್ಲಿ ಯಾವ್ದು ನೋಡೋಣ ನಾವು, ದಟ್ ಈಸ್ ಸ್ಟ್ರಕ್ಚರಲ್ ಜೀನ್. ಇದನ್ನ ಆಲ್ರೆಡಿ ಕೇಳಿದೀರಾ ನೀವು, ಸ್ಟ್ರಕ್ಚರಲ್ ಜೀನ್. ಅಂಡ್ ಸೆಕೆಂಡ್ ಒನ್ ಈಸ್ ರೆಗ್ಯುಲೇಟರ್ ಜೀನ್. Regulator gene. And third one is cumulative gene. And the fourth one is non-cumulative gene. ಸೊ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೆಕ್ಸ್ಟ್ ಲ್ಯಾಕ್ ಆಫ್ ಒಂದು ಕಾನ್ಸೆಪ್ಟ್ ಇದೆ. ಸೊ ಇದನ್ನ ಹೇಳಿದ್ರೆ ಅದು ಸ್ವಲ್ಪ ನಿಮಗೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಇದು ಅರ್ಥ ಆಯ್ತು ಅನ್ಕೊಳ್ತೀನಿ ನಿಮ್ಗೆ, ಜೀನ್ ಎಕ್ಸ್ಪ್ರೆಷನ್ ಅಂದ್ರೆ ಏನು, ಏನಕ್ಕೆ ಮಾಡಬೇಕು ಜೀನ್ ಎಕ್ಸ್ಪ್ರೆಷನ್ ಅನ್ನ, ಅಂಡ್ ಕೆಲವೊಂದು ಫ್ಯಾಕ್ಟರ್ಸ್ ನಾನು ಓವರಲ್ಲಿ ಹೇಳಿದೆ. ದಟ್ ಈಸ್ ಫಿಸಿಯಾಲಜಿಕಲ್ ನೀಡ್ ಇರ್ಬೋದು, ಎನ್ವಿರಾನ್ಮೆಂಟಲ್ ನೀಡ್ ಇರ್ಬೋದು, ಅಥವಾ ಡೆವಲಪ್ಮೆಂಟಲ್ ನೀಡ್ ಇರ್ಬೋದು. ಅದಾದ್ಮೇಲೆ ಯಾವ್ಯಾವ ಲೆವೆಲ್ಸ್ ಅಲ್ಲಿ ನಾವು ಜೀನ್ ಎಕ್ಸ್ಪ್ರೆಷನ್ ನ ರೆಗ್ಯುಲೇಟ್ ಮಾಡ್ಬೋದು ಇನ್ ಕೇಸ್ ಆಫ್ ಯೂಕ್ಯಾರಿಯೋಟ್ಸ್ ಅಂಡ್ ಇನ್ ಕೇಸ್ ಆಫ್ ಪ್ರೊಕ್ಯಾರಿಯೋಟ್ಸ್ ಅನ್ನ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಏನ್ ಹೇಳಿದೆ ನಾನು, ಇಲ್ಲಿ ಟೈಪ್ಸ್ ಆಫ್ ಜೀನ್ಸ್ ಅನ್ನ ಸ್ಟಡಿ ಮಾಡ್ತೀವಿ. ಸೊ ಅದರಲ್ಲಿ ಫಸ್ಟ್ ಒನ್ ಯಾವುದು, ಸ್ಟ್ರಕ್ಚರಲ್ ಜೀನ್. ಸೆಕೆಂಡ್ ಒನ್ ರೆಗ್ಯುಲೇಟರಿ ಜೀನ್, ಕ್ಯುಮುಲೇಟಿವ್ ಜೀನ್ ಅಂಡ್ ನಾನ್ ಕ್ಯುಮುಲೇಟಿವ್ ಜೀನ್. ಸೊ ಇವಾಗ ನಾವೇನ್ ಮಾಡೋಣ, ಇಲ್ಲಿ ರೆಗ್ಯುಲೇಟರಿ ಅಂಡ್ ಸ್ಟ್ರಕ್ಚರಲ್ ಜೀನ್ ಅನ್ನ ಫಸ್ಟ್ ಸ್ಟಡಿ ಮಾಡೋಣ. ಓಕೆ. ಸೊ ನಮಗೆ ಗೊತ್ತಿದೆ DNA is a double stranded structure. DNA ಏನು, ಇದು ಡಬಲ್ ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್. ಹೆಲಿಕಲ್ ಸ್ಟ್ರಕ್ಚರ್ ಇದೆ ಇದಕ್ಕೆ, ಹೌದಾ? ಅಂಡ್ ಪೊಲಾರಿಟಿ ನಿಮ್ಗೆ ಗೊತ್ತಿದೆ, ಒನ್ ಸ್ಟ್ರಾಂಡ್ ಬಂದು 5' to 3' ಇದೆ, ಇನ್ನೊಂದು ಆಂಟಿ ಪ್ಯಾರಲಲ್ 3' to 5'. ಸೊ ಇಲ್ಲಿ ಇದು ಒಂದು ಸೆಗ್ಮೆಂಟ್ ಆಫ್ DNA, ಅಂದ್ರೆ ಇದು ಒಂದು ಜೀನ್. ಓಕೆ. ಸೊ ಈ ಸೆಗ್ಮೆಂಟ್ ಆಫ್ DNA ಹತ್ರ ಏನಿದೆ, ಒಂದು ಪ್ರಮೋಟರ್ ರೀಜನ್ ಇದೆ ಅಂಡ್ ಇನ್ನೊಂದು ಟರ್ಮಿನೇಟರ್ ರೀಜನ್. ನಿಮಗೆ ನೆನಪಿದೆ, ಪಿ ಅಂದ್ರೆ ಏನು, ಇಲ್ಲಿ ಪ್ರಮೋಟರ್ ರೀಜನ್, ಟಿ ಅಂದ್ರೆ ಏನು, ಟರ್ಮಿನೇಟರ್ ರೀಜನ್. ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ನೆನಪಿದೆಯಾ, ಸೇಮ್ ಅದೇ ರೀತಿ. ಅಂಡ್ ಇಲ್ಲಿರೋದು ಈ ಜೀನ್ ಇದೆಯಲ್ಲ ಮಧ್ಯ ಇರೋದು, ಇದಕ್ಕೆ ನಾವು ಏನಂತ ಕರಿತೀವಿ, ಇಲ್ಲಿ ಸ್ಟ್ರಕ್ಚರಲ್ ಜೀನ್. ಯಾವ ಜೀನ್ ಇದು, ಸ್ಟ್ರಕ್ಚರಲ್ ಜೀನ್. ಓಕೆ. ಈ ಸ್ಟ್ರಕ್ಚರಲ್ ಜೀನ್ ಏನ್ ಮಾಡುತ್ತೆ, ಟ್ರಾನ್ಸ್ಕ್ರಿಪ್ಷನ್. ಸ್ಟ್ರಕ್ಚರಲ್ ಜೀನ್ ಏನ್ ಮಾಡ್ತು, ನಮ್ಗೆ mRNA ಕೊಡ್ತು ತಾನೆ. ಸೊ ಈ ಸ್ಟ್ರಕ್ಚರಲ್ ಜೀನ್ ಏನ್ ಮಾಡ್ತು, ಇಲ್ಲಿ mRNA ನ ಕೊಡ್ತು. ಯಾವ RNA ನ ಕೊಡ್ತು, mRNA. ಅಂದ್ರೆ ಏನಾಯ್ತು ಅಂತ ಅರ್ಥ, ಇಲ್ಲಿ DNA ಇಂದ RNA ಬಂತು. ಅದ್ರ ಅರ್ಥ ಏನು, ಯಾವ ಪ್ರೊಸೆಸ್ ಇದು, ಇಲ್ಲಾಗಿದ್ದು ಟ್ರಾನ್ಸ್ಕ್ರಿಪ್ಷನ್. ಓಕೆ. ಸೊ ಈ mRNA ಏನ್ ಮಾಡುತ್ತೆ, ಇಲ್ಲಿ ಪ್ರೋಟೀನ್ ಸಿಕ್ಕುತ್ತೆ ನಮಗೆ, ರೈಟ್? ಇವಾಗ ತರ ನೋಡಿದ್ವಿ ಟ್ರಾನ್ಸ್ಲೇಷನ್. ಸೊ mRNA ಏನ್ ಮಾಡುತ್ತೆ, ಇಲ್ಲಿ ಒಂದು ಪ್ರೋಟೀನ್ ಅನ್ನ ಕೊಡುತ್ತೆ. ಆ ಪ್ರೋಟೀನ್ ಏನು, ಇಟ್ ಈಸ್ ಅ ಟೈಪ್ ಆಫ್ ಎನ್ಸೈಮ್. ಸೊ ಆ ಪ್ರೋಟೀನ್ ಏನು, ಇಲ್ಲಿ ಇಟ್ ಈಸ್ ಅ ಟೈಪ್ ಆಫ್ ಎನ್ಸೈಮ್. ಗೊತ್ತಾಯ್ತಾ? ಓಕೆ. ಸೊ ನೆಕ್ಸ್ಟ್ ಇಲ್ಲೂ ಒಂದು ಏನಿದೆ, ಜೀನ್ ಇದೆ. ಇಲ್ಲಿ ಒಂದು ಏನಿದೆ, ಜೀನ್ ಇದೆ. ಆ ಜೀನ್ಗೂ ಏನಿದೆ, ಇಲ್ಲಿ ಪ್ರಮೋಟರ್ ರೀಜನ್ ಇದೆ ಆಸ್ ವೆಲ್ ಆಸ್ ಟರ್ಮಿನೇಟರ್ ರೀಜನ್ ಇದೆ ಅಂಡ್ ಮಧ್ಯ ಇರೋ ಸೆಗ್ಮೆಂಟ್. ಸೊ ಇದಕ್ಕೆ ಏನ್ ಮಾಡ್ತೀವಿ ನಾವಿಲ್ಲಿ, ವಿ ಕಾಲ್ ಇಟ್ ಆಸ್ ರೆಗ್ಯುಲೇಟರಿ ಜೀನ್. ಯಾವ ಜೀನ್ ಇದು, ರೆಗ್ಯುಲೇಟರಿ ಜೀನ್. ಸೊ ಈ ರೆಗ್ಯುಲೇಟರಿ ಜೀನ್ ಕೂಡ ಏನ್ ಮಾಡುತ್ತೆ, ಇಲ್ಲಿ mRNA ನ ಕೊಡುತ್ತೆ. ಏನ್ ಮಾಡುತ್ತೆ, ಇದು mRNA ನ ಕೊಡುತ್ತೆ. ಯಾವ ಪ್ರೊಸೆಸ್ ಆಯ್ತು, ಸೇಮ್ ಟ್ರಾನ್ಸ್ಕ್ರಿಪ್ಷನ್ ಆಯ್ತು. ಸೊ ಈ mRNA ಏನ್ ಮಾಡುತ್ತೆ, ಇಲ್ಲಿ ನಮ್ಗೆ ಏನ್ ಕೊಡ್ಬೇಕು, ಅದು ಪ್ರೋಟೀನ್ ಅನ್ನ ಕೊಡ್ಬೇಕು ತಾನೆ. ಸೊ ಈ mRNA ಇಂದ ಏನ್ ಸಿಕ್ಕುತ್ತೆ ನಮ್ಗೆ, ಇಲ್ಲಿ ಒಂದು ಪ್ರೋಟೀನ್ ಸಿಕ್ಕುತ್ತೆ. ಏನ್ ಸಿಕ್ಕುತ್ತೆ, ಒಂದು ಪ್ರೋಟೀನ್ ಸಿಕ್ಕುತ್ತೆ. ಸೊ ಈ ಪ್ರೋಟೀನ್ಗೆ ನಾವೇನಂತ ಕರಿತೀವಿ, ಇಲ್ಲಿ ರಿಪ್ರೆಸರ್ ಪ್ರೋಟೀನ್. ಈ ಪ್ರೋಟೀನ್ಗೆ ಏನಂತ ಕರಿದ್ವಿ ನಾವಿಲ್ಲಿ, ರಿಪ್ರೆಸರ್ ಪ್ರೋಟೀನ್. ಇಲ್ಲಿ ಏನಂತ ಹೇಳಿದೆ ನಾನು, ಪ್ರಮೋಟರ್ ರೀಜನ್ ಇದೆ, ಟರ್ಮಿನೇಟರ್ ರೀಜನ್ ಇದೆ ಅಂಡ್ ಇದಕ್ಕೆ ಸ್ಟ್ರಕ್ಚರಲ್ ಜೀನ್ ಅಂತ ಹೇಳಿದ್ವಿ. ಈ ಸ್ಟ್ರಕ್ಚರಲ್ ಜೀನ್ ಏನಾಯ್ತು, ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಗ್ಬಿಟ್ಟು mRNA ನ ಕೊಡ್ತು. ಈ mRNA ಏನ್ ಮಾಡ್ತು, ನಮ್ಗೆ ಇಲ್ಲಿ ಒಂದು ಪ್ರೋಟೀನ್ ಅನ್ನ ಕೊಡ್ತು. ಆ ಪ್ರೋಟೀನ್ ಏನು, ಇಲ್ಲಿ ಒಂದು ಟೈಪ್ ಆಫ್ ಎನ್ಸೈಮ್ ಅಂತ ಹೇಳಿದೆ.
ಅಂಡ್ ಇಲ್ಲಿ ನೋಡಿದ್ರೆ ಇಲ್ಲೂ ಕೂಡ ಒಂದು ಪ್ರಮೋಟರ್ ಇದೆ, ಒಂದು ಟರ್ಮಿನೇಟರ್ ರೀಜನ್ ಇದೆ, ಅಂಡ್ ಮಧ್ಯ ಈ ಜೀನ್ ಗೆ ಏನಂತ ಹೇಳಿದ್ವಿ ನಾವಿಲ್ಲಿ ರೆಗ್ಯುಲೇಟರಿ ಜೀನ್ ಅಂತ ಹೆಸರು ಕೊಟ್ವಿ. ಸೊ ಅಲ್ಲಿನ ನಮ್ಗೆ ಟ್ರಾನ್ಸ್ಕ್ರಿಪ್ಷನ್ ಆಗಿ mRNA ಸಿಕ್ತು. ಈ mRNA ಏನ್ ಮಾಡ್ತು ನಮ್ಗೆ ಇಲ್ಲಿ ಒಂದು ಪ್ರೋಟೀನ್ ಅನ್ನ ಕೊಡ್ತು. ಆ ಪ್ರೋಟೀನ್ ಗೆ ನಾವೇನಂತ ಕರೆದ್ವಿ ಇಲ್ಲಿ ರಿಪ್ರೆಸರ್ ಪ್ರೋಟೀನ್ ಅಂತ ಹೇಳಿ ಕರೆದ್ವಿ. ಸೊ ಇಲ್ಲಿ ಕ್ಲಿಯರ್ ಇದೆಯಾ ನಿಮ್ಗೆ? ಓಕೆ. ಹೆಸರಲ್ಲೇ ನೋಡಿ ರೆಗ್ಯುಲೇಟರ್ ಅಥವಾ ರೆಗ್ಯುಲೇಟರಿ ಜೀನ್ ಅಂತ ಹೇಳಿದ್ವಿ. ಇಷ್ಟೊತ್ತು ರೆಗ್ಯುಲೇಟ್ ಆಫ್ ಜೀನ್ ಎಕ್ಸ್ಪ್ರೆಷನ್, ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಅಂತ ಓದಿದ್ವಿ. ಸೊ ರೆಗ್ಯುಲೇಷನ್ ಅಂದ್ರೆ ಏನು? ಕಂಟ್ರೋಲ್. ಸೊ ಇಲ್ಲೂ ಕೂಡ ಈ ರೆಗ್ಯುಲೇಟರಿ ಜೀನ್ ಏನ್ ಮಾಡ್ತಾ ಇದೆ? ಕಂಟ್ರೋಲ್ ಮಾಡುತ್ತೆ. ಹೆಂಗೆ? ಈ ರೆಗ್ಯುಲೇಟರಿ ಜೀನ್ ಯಾವ ಪ್ರೋಟೀನ್ ಅನ್ನ ಕೊಡ್ತು? ಡೈರೆಕ್ಟ್ ಆಗಿ ರಿಪ್ರೆಸರ್ ಪ್ರೋಟೀನ್ ಅನ್ನ ಕೊಡ್ತು. ಈ ರಿಪ್ರೆಸರ್ ಪ್ರೋಟೀನ್ ಏನ್ ಮಾಡುತ್ತೆ? ಈ ಸ್ಟ್ರಕ್ಚರಲ್ ಜೀನ್ ಅನ್ನ, ಯಾರು ಈ ರಿಪ್ರೆಸರ್ ಪ್ರೋಟೀನ್ ಯಾರನ್ನ ಕಂಟ್ರೋಲ್ ಮಾಡುತ್ತೆ? ಈ ಸ್ಟ್ರಕ್ಚರಲ್ ಜೀನ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಏನ್ ಹೇಳಿದೆ ನಾನು ಇಲ್ಲಿ? ಈ ರಿಪ್ರೆಸರ್ ಪ್ರೋಟೀನ್, ದಿಸ್ ರಿಪ್ರೆಸರ್ ಪ್ರೋಟೀನ್ ಯಾರನ್ನ ಕಂಟ್ರೋಲ್ ಮಾಡುತ್ತೆ? ಇದು ಸ್ಟ್ರಕ್ಚರಲ್ ಜೀನ್. ಸೊ ಇಲ್ಲಿ ಬರ್ಕೊಳ್ಳಿ, ರಿಪ್ರೆಸರ್ ಪ್ರೋಟೀನ್. ರಿಪ್ರೆಸರ್ ಪ್ರೋಟೀನ್ ಯಾರಿಂದ ಬಂದಿದ್ದು? ಇದು ರಿಪ್ರೆಸರ್ ಪ್ರೋಟೀನು ರೆಗ್ಯುಲೇಟರಿ ಜೀನ್ ಇಂದ. ಏನ್ ಮಾಡುತ್ತೆ ಇದು? ರಿಪ್ರೆಸರ್ ಪ್ರೋಟೀನ್ ಕಂಟ್ರೋಲ್ಸ್ ಆರ್ ರೆಗ್ಯುಲೇಟ್ಸ್ ಯಾರನ್ನ? ಸ್ಟ್ರಕ್ಚರಲ್ ಜೀನ್. ಸ್ಟ್ರಕ್ಚರಲ್ ಜೀನ್. ಓಕೆ ಮ್ಯಾಮ್, ಹೆಂಗೆ ರೆಗ್ಯುಲೇಟ್ ಮಾಡುತ್ತೆ? ಹೆಂಗೆ ಕಂಟ್ರೋಲ್ ಮಾಡುತ್ತೆ? ಸೊ ಇಲ್ಲಿ ನೋಡಿ, ಈ ರಿಪ್ರೆಸರ್ ಪ್ರೋಟೀನ್ ಹೆಂಗೆ ರೆಗ್ಯುಲೇಟ್ ಮಾಡುತ್ತೆ ಅಂದ್ರೆ, ಈ ಸ್ಟ್ರಕ್ಚರಲ್ ಜೀನ್ ಅನ್ನ ಏನ್ ಮಾಡುತ್ತೆ? ಅದ್ರದ್ದು ಎಕ್ಸ್ಪ್ರೆಷನ್ ಅನ್ನ ಏನ್ ಮಾಡುತ್ತೆ? ಇಲ್ಲಿ ಐದರ್ ಇನ್ಕ್ರೀಸ್ ಆದ್ರೂ ಮಾಡ್ಬೋದು, ಡಿಕ್ರೀಸ್ ಆದ್ರೂ ಮಾಡ್ಬೋದು. ಏನಂತ ಹೇಳಿದೆ ನಾನು? ಈ ರಿಪ್ರೆಸರ್ ಪ್ರೋಟೀನ್ ಸ್ಟ್ರಕ್ಚರಲ್ ಜೀನ್ ಅನ್ನ ಏನ್ ಮಾಡ್ಬೋದು? ಐದರ್ ಇನ್ಕ್ರೀಸ್ ಆದ್ರೂ ಮಾಡ್ಬೋದು ಎಕ್ಸ್ಪ್ರೆಷನ್ ಅನ್ನ, ಓಕೆ, ಅಥವಾ ಡಿಕ್ರೀಸ್ ಆದ್ರೂ ಮಾಡ್ಬೋದು. ಸೊ ಏನ್ ಹೇಳಿದೆ? ರಿಪ್ರೆಸರ್ ಪ್ರೋಟೀನ್ ಏನ್ ಮಾಡುತ್ತೆ? ಇಟ್ ಕ್ಯಾನ್ ಇನ್ಕ್ರೀಸ್ the expression of ಯಾವ ಜೀನ್ ಅನ್ನ? ಸ್ಟ್ರಕ್ಚರಲ್ ಜೀನ್. SG ಅಂತ ಬರೀತೀನಿ. SG ಅಂದ್ರೆ ಸ್ಟ್ರಕ್ಚರಲ್ ಜೀನ್. ಇನ್ನೊಂದು ಕೇಸ್ ಏನು? ಒಂದು ಇನ್ಕ್ರೀಸ್ ಆದ್ರೂ ಮಾಡ್ಬೋದು ಈ ಜೀನ್ ಎಕ್ಸ್ಪ್ರೆಷನ್ ಅನ್ನ, ಅಥವಾ ಇಟ್ ವಿಲ್ ಡಿಕ್ರೀಸ್ ದಿ ಎಕ್ಸ್ಪ್ರೆಷನ್ ಆಫ್ ಸ್ಟ್ರಕ್ಚರಲ್ ಜೀನ್. ಓಕೆ. ಸೊ ಯಾವಾಗ ಈ ರಿಪ್ರೆಸರ್ ಪ್ರೋಟೀನ್ ಈ ಸ್ಟ್ರಕ್ಚರಲ್ ಜೀನ್ ಅನ್ನ ಏನ್ ಮಾಡುತ್ತೆ? ಅದ್ರದ್ದು ಎಕ್ಸ್ಪ್ರೆಷನ್ ಅನ್ನ ಇನ್ಕ್ರೀಸ್ ಮಾಡುತ್ತೋ ಅವಾಗ ಏನಾಗುತ್ತೆ? mRNA ವಿಲ್ ಬಿ ಸಿಂಥಸೈಸ್. ಆ mRNA ಎಂಜೈಮ್ಸ್ ಏನಾಗುತ್ತೆ? ಇಲ್ಲಿ ಜಾಸ್ತಿ ಅಮೌಂಟ್ ಅಲ್ಲಿ ಸಿಂಥಸಿಸ್ ಅಥವಾ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಯಾವಾಗ? ಇನ್ಕ್ರೀಸ್ ಮಾಡಿದ್ರೆ. ಅದೇ ಡಿಕ್ರೀಸ್ ಮಾಡಿದ್ರೆ, ಈ ರಿಪ್ರೆಸರ್ ಪ್ರೋಟೀನ್ ಈ ಸ್ಟ್ರಕ್ಚರಲ್ ಜೀನ್ ಎಕ್ಸ್ಪ್ರೆಷನ್ ಅನ್ನ ಕಡಿಮೆ ಮಾಡಿದ್ರೆ, ಸ್ಲೋ ಡೌನ್ ಮಾಡಿದ್ರೆ, mRNA ಸಿಂಥಸಿಸ್ ಕಡಿಮೆ ಆಗುತ್ತೆ ಅಂಡ್ ಈ ಎಂಜೈಮ್ ಪ್ರೊಡಕ್ಷನ್ ಕೂಡ ಏನಾಗುತ್ತೆ? ಇಲ್ಲಿ ಕಡಿಮೆ ಆಗುತ್ತೆ. ಆ ಕಾರಣಕ್ಕೆ ರಿಪ್ರೆಸರ್ ಪ್ರೋಟೀನ್ ಏನ್ ಮಾಡ್ತಾ ಇದೆ? ಇಲ್ಲಿ ಒಂದು ಪಾಸಿಟಿವ್ ಕಂಟ್ರೋಲ್ ಅನ್ನು ತೋರಿಸ್ತಾ ಇದೆ. ಯಾವಾಗ? ಪಾಸಿಟಿವ್ ಕಂಟ್ರೋಲ್ ತೋರಿಸುತ್ತೆ ರಿಪ್ರೆಸರ್ ಪ್ರೋಟೀನ್. ಹೆಂಗೆ? ಬೈ ಇನ್ಕ್ರೀಸಿಂಗ್ ದಿ ಎಕ್ಸ್ಪ್ರೆಷನ್ ಆಫ್ ಸ್ಟ್ರಕ್ಚರಲ್ ಜೀನ್. ಅದೇ ಡಿಕ್ರೀಸ್ ಮಾಡಿದ್ರೆ ಅದಕ್ಕೆ ನಾವ್ ಏನಂತ ಕರಿತೀವಿ? ಇಲ್ಲಿ ನೆಗೆಟಿವ್ ಕಂಟ್ರೋಲ್. ಹೆಂಗೆ ನೆಗೆಟಿವ್ ಕಂಟ್ರೋಲ್ ಮಾಡುತ್ತೆ? ಸ್ಟ್ರಕ್ಚರಲ್ ಜೀನ್ ಅನ್ನ ಏನ್ ಮಾಡುತ್ತೆ? ಎಕ್ಸ್ಪ್ರೆಸ್ ಆಗದೆ ಈ ರೀತಿ ನೋಡ್ಕೊಳ್ಳುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ನೆಗೆಟಿವ್ ಕಂಟ್ರೋಲ್. ಸೊ ಯಾರು ಮಾಡ್ತಾ ಇದ್ದಾರೆ ಪಾಸಿಟಿವ್ ಅಂಡ್ ನೆಗೆಟಿವ್ ಕಂಟ್ರೋಲ್? ರಿಪ್ರೆಸರ್ ಪ್ರೋಟೀನ್. ಬಟ್ ರಿಪ್ರೆಸರ್ ಪ್ರೋಟೀನ್ ಬಂದಿದ್ ಯಾರಿಂದ? ರೆಗ್ಯುಲೇಟರಿ ಜೀನಿನ. ಸೊ ಅಲ್ಟಿಮೇಟ್ಲಿ ರೆಗ್ಯುಲೇಟರಿ ಜೀನ್ ಏನ್ ಮಾಡ್ತಾ ಇದೆ? ಇಲ್ಲಿ ಎಕ್ಸ್ಪ್ರೆಷನ್ ಆಫ್ ದ ಸ್ಟ್ರಕ್ಚರಲ್ ಜೀನ್ ಅನ್ನ ಏನ್ ಮಾಡ್ತಾ ಇದೆ? ಇಲ್ಲಿ ಕಂಟ್ರೋಲ್ ಮಾಡ್ತಿದೆ. ಎರಡು ವೇಲಿ. ಒಂದು ಪಾಸಿಟಿವ್ ಕಂಟ್ರೋಲ್, ಹೆಂಗೆ? ಎಕ್ಸ್ಪ್ರೆಷನ್ ಅನ್ನ ಜಾಸ್ತಿ ಮಾಡ್ತಾ ಇದೆ ಸ್ಟ್ರಕ್ಚರಲ್ ಜೀನ್. ಇನ್ನೊಂದು ನೆಗೆಟಿವ್ ಕಂಟ್ರೋಲ್, ಹೆಂಗೆ? ಈ ಸ್ಟ್ರಕ್ಚರಲ್ ಜೀನ್ ಎಕ್ಸ್ಪ್ರೆಷನ್ ಏನ್ ಮಾಡ್ತಾ ಇದೆ? ಇದು ಸಪ್ರೆಸ್ ಅಥವಾ ಡಿಕ್ರೀಸ್ ಮಾಡ್ತಾ ಇದೆ. ಸೊ ಇವಾಗ ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ, ಕೇಳಿಸ್ಕೊಳ್ಳಿ ಪ್ರಾಪರ್ ಆಗಿ. ಯಾವಾಗ ರಿಪ್ರೆಸರ್ ಪ್ರೋಟೀನ್ ಸ್ಟ್ರಕ್ಚರಲ್ ಜೀನ್ ಎಕ್ಸ್ಪ್ರೆಷನ್ ಅನ್ನ ಇನ್ಕ್ರೀಸ್ ಮಾಡುತ್ತೋ, ಆ ಎಕ್ಸ್ಪ್ರೆಷನ್ ಅನ್ನ ಜಾಸ್ತಿ ಮಾಡುತ್ತೋ, ಯಾವಾಗ ಪಾಸಿಟಿವ್ ಕಂಟ್ರೋಲ್ ಕೊಡುತ್ತೋ, ಆವಾಗ ಈ ರಿಪ್ರೆಸರ್ ಪ್ರೋಟೀನ್ಗೆ ನಾವ್ ಏನಂತ ಕರಿತೀವಿ? ಇಲ್ಲಿ ಆಕ್ಟಿವೇಟರ್. ಇಲ್ಲಿ ಬರೀತೀವಿ, ಏನಂತ ಕರಿತೀವಿ? ಆಕ್ಟಿವೇಟರ್ ಅಂತ ಹೇಳಿ ಕರಿತೀವಿ. ಯಾರನ್ನ? ರಿಪ್ರೆಸರ್ ಪ್ರೋಟೀನ್ ಅನ್ನೇ ಯಾವಾಗ ಇನ್ಕ್ರೀಸ್ ಮಾಡುತ್ತೋ ಸ್ಟ್ರಕ್ಚರಲ್ ಜೀನ್ ಎಕ್ಸ್ಪ್ರೆಷನ್ ಅನ್ನ, ಪಾಸಿಟಿವ್ ಕಂಟ್ರೋಲ್ ಕೊಡುತ್ತೋ, ಆವಾಗ ಆಕ್ಟಿವೇಟರ್ ಅಂತ ಯಾರನ್ನ ಕರೆದ್ವಿ? ರಿಪ್ರೆಸರ್ ಪ್ರೋಟೀನ್ ಅನ್ನ. ಅದೇ ರೀತಿ ಯಾವಾಗ ರಿಪ್ರೆಸರ್ ಪ್ರೋಟೀನ್ ಈ ಸ್ಟ್ರಕ್ಚರಲ್ ಜೀನ್ ಎಕ್ಸ್ಪ್ರೆಷನ್ ಅನ್ನ ಡಿಕ್ರೀಸ್ ಮಾಡುತ್ತೋ, ಕಡಿಮೆ ಮಾಡುತ್ತೋ, ಯಾವಾಗ ನೆಗೆಟಿವ್ ಕಂಟ್ರೋಲ್ ಅನ್ನ ಕೊಡುತ್ತೋ, ಆವಾಗ ಈ ರಿಪ್ರೆಸರ್ ಪ್ರೋಟೀನ್ಗೆ ನಾವೇನಂತ ಕರಿತೀವಿ? ರಿಪ್ರೆಸರ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ರಿಪ್ರೆಸರ್. ಗೊತ್ತಾಯ್ತಾ? ಇದು ಲ್ಯಾಕ್ ಓಪನ್ ಅಲ್ಲಿ ತಿರ್ಗಾ ನಿಮ್ಗೆ ಯೂಸ್ ಆಗುತ್ತೆ. ಸೊ ದಿಸ್ ಈಸ್ ದಿ ರೆಗ್ಯುಲೇಟರಿ ಜೀನ್ ಅಂಡ್ ಸ್ಟ್ರಕ್ಚರಲ್ ಜೀನ್. ಸೊ ಇದೆರಡು ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಅಂಡ್ ನೆಕ್ಸ್ಟ್ ಇರೋದು ಯಾವುದು? ಇಲ್ಲಿ ಕ್ಯುಮ್ಯುಲೇಟಿವ್ ಜೀನ್ ಅಂಡ್ ನಾನ್ ಕ್ಯುಮ್ಯುಲೇಟಿವ್ ಜೀನ್. ಅದನ್ನ ನೋಡೋಣ ಇವಾಗ ನೆಕ್ಸ್ಟ್.
ಕ್ಯುಮ್ಯುಲೇಟಿವ್ ಜೀನ್, ಇನ್ನೊಂದು ನಾನ್ ಕ್ಯುಮ್ಯುಲೇಟಿವ್ ಜೀನ್. ಸೊ ಕ್ಯುಮ್ಯುಲೇಟಿವ್ ಜೀನ್ ಏನಿರುತ್ತೆ ಇಲ್ಲಿ, ಸೊ ಸೆಗ್ಮೆಂಟ್ ಆಫ್ DNA. ಓಕೆ, ಸೊ ದಿಸ್ ಇಸ್ ದ ಕ್ಯುಮ್ಯುಲೇಟಿವ್ ಜೀನ್. ಏನು ಇದು? ಕ್ಯುಮ್ಯುಲೇಟಿವ್ ಜೀನ್. ಓಕೆ, ಸೊ ಈ ಜೀನ್ ಏನಿರುತ್ತೆ, ದಿಸ್ ಕ್ಯುಮ್ಯುಲೇಟಿವ್ ಜೀನ್ ವಿಲ್ ನಾಟ್ ಬಿ ಇನ್ ಎನಿ ಕಂಟ್ರೋಲ್. ಅಂದ್ರೆ ಈ ಕ್ಯುಮ್ಯುಲೇಟಿವ್ ಜೀನ್ ಅನ್ನ ಯಾರು ಕಂಟ್ರೋಲ್ ಮಾಡ್ತಿರಲ್ಲ, ಯಾರು ರೆಗ್ಯುಲೇಟ್ ಮಾಡ್ತಾ ಇರಲ್ಲ. ನಾಟ್ ಇನ್ ಕಂಟ್ರೋಲ್, ಯಾರು ಕಂಟ್ರೋಲ್ ಅಲ್ಲಿ ಇರಲ್ಲ ಅಂತ ಹೇಳಿದೆ ನಾನಿಲ್ಲಿ. ಈ ಕ್ಯುಮ್ಯುಲೇಟಿವ್ ಜೀನ್ ಅಂದ್ರೆ ಒಂದು ಸೆಗ್ಮೆಂಟ್ ಆಫ್ DNA ಅದು ಯಾರದೇ ಅಂಡರ್ ಅಲ್ಲಿ ತನ್ನನ್ನ ತಾನು ಕೊಟ್ಟಿರಲ್ಲ, ಅಥವಾ ಯಾರು ಅದನ್ನ ಏನ್ ಮಾಡ್ತಾ ಇರಲ್ಲ ಇಲ್ಲಿ, ಕಂಟ್ರೋಲ್ ಅಥವಾ ರೆಗ್ಯುಲೇಟ್ ಮಾಡ್ತಾ ಇರಲ್ಲ. ನಾಟ್ ಇನ್ ಕಂಟ್ರೋಲ್. ಓಕೆ, ಸೊ ಎಕ್ಸಾಂಪಲ್ ಯಾವ್ದು ಕೊಡ್ತೀರಾ ಹಾಗಾದ್ರೆ ನೀವು? ಜಸ್ಟ್ ನಾವು ನೋಡಿದ್ವಿ, ನಾವು ಸ್ಟ್ರಕ್ಚರಲ್ ಜೀನ್ ಬಂದು ಏನು, ದಟ್ ಈಸ್ ನಾನ್ ಕ್ಯುಮ್ಯುಲೇಟಿವ್. ಅದ್ಬಿಡಿ, ಇವಾಗ ತಾನೇ ಏನ್ ಹೇಳಿದೆ ನಾನಿಲ್ಲಿ, ಕ್ಯುಮ್ಯುಲೇಟಿವ್ ಜೀನ್ ಅಂದ್ರೆ ನಾಟ್ ಇನ್ ಕಂಟ್ರೋಲ್. ಇವಾಗ ತಾನೇ ನೀವು ರೆಗ್ಯುಲೇಟರಿ ಜೀನ್ ನೋಡಿದ್ರಿ, ನಾವು ಹೇಳಿದ್ನ ರೆಗ್ಯುಲೇಟರಿ ಜೀನ್ ಕೂಡ ಬೇರೆ ಜೀನ್ ಇಂದ ಕಂಟ್ರೋಲ್ ಆಗ್ತಾ ಇದೆ ಅಂತ. ನೋ, ಬಟ್ ರೆಗ್ಯುಲೇಟರಿ ಜೀನ್ ಏನ್ ಮಾಡ್ತಾ ಇದೆ, ಇಟ್ ಇಸ್ ಕಂಟ್ರೋಲಿಂಗ್ ಸಮ್ ಅದರ್ ಜೀನ್, ರೈಟ್? ಆ ಕಾರಣಕ್ಕೆ ನಾಟ್ ಇನ್ ಕಂಟ್ರೋಲ್. ರೆಗ್ಯುಲೇಟರಿ ಜೀನ್ ಕೂಡ ಏನು, ಇಲ್ಲಿ ಎಕ್ಸಾಂಪಲ್ ಕೊಡೋದಾದ್ರೆ ರೆಗ್ಯುಲೇಟರಿ ಜೀನ್. ಸೊ ಈ ಜೀನ್ ಅನ್ನ ಮತ್ತೆ ಯಾರೋ ಬಂದು ಕಂಟ್ರೋಲ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಆ ಕಾರಣಕ್ಕೆ ರೆಗ್ಯುಲೇಟರಿ ಜೀನ್ ಏನು, ಒಂದು ಕ್ಯುಮ್ಯುಲೇಟಿವ್ ಜೀನ್, ಬಿಕಾಸ್ ಅದು ಕಂಟ್ರೋಲ್ ಅಲ್ಲಿ ಇರಲ್ಲ. ಇನ್ನೊಂದು RRNA ಇರುವಂತ ಜೀನ್ಸ್ ಆಸ್ ವೆಲ್ ಆಸ್ tRNA ಇರುವಂತ ಜೀನ್ಸ್, ಇವೆಲ್ಲ ಏನು, ಕ್ಯುಮ್ಯುಲೇಟಿವ್ ಜೀನ್ಸ್. ಅಂಡ್ ನಾನ್ ಕ್ಯುಮ್ಯುಲೇಟಿವ್ ಜೀನ್ಸ್ ಬಂದ್ರೆ ಅದು ಕೂಡ ಸೆಗ್ಮೆಂಟ್ ಆಫ್ DNA. ಸೊ ನಾನ್ ಕ್ಯುಮ್ಯುಲೇಟಿವ್ ಜೀನ್ ಅಂದ್ರೆ ಏನು, ಇಟ್ ಈಸ್ ಅ ಜೀನ್. ಕ್ಯುಮ್ಯುಲೇಟಿವ್ ಅಂದ್ರೆ ಏನು, ನಾಟ್ ಇನ್ ಕಂಟ್ರೋಲ್. ಬಟ್ ನಾನ್ ಕ್ಯುಮ್ಯುಲೇಟಿವ್ ಜೀನ್ ಏನಿರುತ್ತೆ, ಇಟ್ ಈಸ್ ಇನ್ ಕಂಟ್ರೋಲ್. ಸೊ ಈ ಜೀನ್ ಅನ್ನ ಕಂಟ್ರೋಲ್ ಮಾಡ್ಬೋದು, ರೆಗ್ಯುಲೇಟ್ ಮಾಡ್ಬೋದು ಯಾರು, ಬೇರೆ ಜೀನ್ಸ್. ಫಾರ್ ಎಕ್ಸಾಂಪಲ್ ಸ್ಟ್ರಕ್ಚರಲ್ ಜೀನ್ ನೋಡಿದ್ರೆ, ಆ ಸ್ಟ್ರಕ್ಚರಲ್ ಜೀನ್ ವಾಸ್ ಕಂಟ್ರೋಲ್ಡ್, ರೆಗ್ಯುಲೇಟೆಡ್ ಯಾರಿಂದ, ಬೈ ರೆಗ್ಯುಲೇಟರಿ ಜೀನ್. ಸೊ ಎಕ್ಸಾಂಪಲ್ ಕೊಡೋದಾದ್ರೆ ಯಾವ್ದನ್ನ ಕೊಡ್ಬೋದು ನಾವಿಲ್ಲಿ, ಸ್ಟ್ರಕ್ಚರಲ್ ಜೀನ್. ಓಕೆ, ಸೊ ಇದೆರಡು ಬಂದು ಕ್ಯುಮ್ಯುಲೇಟಿವ್ ಮತ್ತೆ ನಾನ್ ಕ್ಯುಮ್ಯುಲೇಟಿವ್ ಜೀನ್. ಸೊ ಈ ಕ್ಲಾಸ್ ಅಲ್ಲಿ ನಾವೇನನ್ನ ಸ್ಟಡಿ ಮಾಡಿದ್ವಿ, ದಟ್ ಈಸ್ ಜೀನ್ ಎಕ್ಸ್ಪ್ರೆಷನ್ ಅಂದ್ರೆ ಏನು. DNA ಇಂದ ಪ್ರೋಟೀನ್ ಫಾರ್ಮ್ ಆಗೋದು, ಅದಕ್ಕೆ ನಾವು ಜೀನ್ ಎಕ್ಸ್ಪ್ರೆಷನ್ ಅಂತ ಹೇಳಿ ಕರಿತೀವಿ. ಅಂಡ್ ಫಾರ್ಮ್ ಆಗಿರೋ ಪ್ರೋಟೀನ್ಸ್ ಬಂದು ಟ್ರೇಟ್ಸ್ ಗಳನ್ನ ಅಥವಾ ಕ್ಯಾರೆಕ್ಟರ್ಸ್ ಗಳನ್ನ ಏನ್ ಮಾಡುತ್ತೆ, ಇಲ್ಲಿ ಎಕ್ಸ್ಪ್ರೆಸ್ ಮಾಡುತ್ತೆ ಅಂತ ಹೇಳಿದ್ವಿ. ಅದಾದ್ಮೇಲೆ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್. ಸೊ ಈ ಜೀನ್ ಎಕ್ಸ್ಪ್ರೆಷನ್ ಅನ್ನ, ಈ ಪ್ರೋಟೀನ್ ಫಾರ್ಮ್ ಆಗದೆ ಇರೋ ರೀತಿ, ಟ್ರೇಟ್ಸ್ ಎಕ್ಸ್ಪ್ರೆಸ್ ಆಗದೆ ಇರೋ ರೀತಿ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ನಾವು ಯುಕ್ಯಾರಿಯೋಟ್ಸ್ ಅಲ್ಲಿ 4 ಲೆವೆಲ್ಸ್ ಅಲ್ಲಿ ನೋಡಿದ್ವಿ. ದಟ್ ಈಸ್ ಬೈ ಅವಾಯ್ಡಿಂಗ್ ಅಥವಾ ನೋ ಟ್ರಾನ್ಸ್ಕ್ರಿಪ್ಷನ್, ಅಂಡ್ ಸೆಕೆಂಡ್ ಬಂದು ನೋ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮೋಡಿಫಿಕೇಶನ್ PTM, ಅಂಡ್ ಥರ್ಡ್ ಒನ್ ಬಂದು ಬೈ ಅವಾಯ್ಡಿಂಗ್ ಅಥವಾ ಪ್ರಿವೆಂಟಿಂಗ್ ಏನು, ನ್ಯೂಕ್ಲಿಯಸ್ ಅಲ್ಲಿ ಸಿಂಥೆಸಿಸ್ ಆಗಿರುವಂತ mRNA ಸೈಟೋಪ್ಲಾಸಮ್ಗೆ ಕಳಿಸದೇ ಇರೋ ರೀತಿ ನೋಡ್ಕೊಳ್ಳೋದು. ಅಂಡ್ ಲಾಸ್ಟ್ ಒನ್ ಬಂದು ಯಾವುದು, ಟ್ರಾನ್ಸ್ಲೇಷನ್ ಪ್ರೊಸೆಸ್ ಆಗದೆ ರೀತಿ ನೋಡ್ಕೊಳ್ಳೋದು. ಅದೇ ಯುಕ್ಯಾರಿಯೋಟ್ಸ್ ಅಲ್ಲಿ ಎಷ್ಟು ಲೆವೆಲ್ಸ್ ಅಲ್ಲಿ ನೋಡ್ತೀವಿ ನಾವು, ಅಥವಾ ಎಷ್ಟು ಲೆವೆಲ್ಸ್ ಅಲ್ಲಿ ನಾವು ಜೀನ್ ಎಕ್ಸ್ಪ್ರೆಷನ್ ಅನ್ನ ರೆಗ್ಯುಲೇಟ್ ಮಾಡಬಹುದು, ದಟ್ ಇಸ್ 2. ಒಂದು ಟ್ರಾನ್ಸ್ಕ್ರಿಪ್ಷನ್ ಅಂಡ್ ಇನ್ನೊಂದು ಟ್ರಾನ್ಸ್ಲೇಷನ್. ಬಿಕಾಸ್ ಅದ್ರ ಹತ್ರ ಏನಿಲ್ಲ, ಅಲ್ಲಿ ಏನಿಲ್ಲ, ನ್ಯೂಕ್ಲಿಯಸ್ ಇಲ್ಲ. ಅಂಡ್ ಅದಾದ್ಮೇಲೆ ಏನನ್ನ ನೋಡಿದ್ವಿ, ಟೈಪ್ಸ್ ಆಫ್ ಜೀನ್ಸ್, ದಟ್ ಈಸ್ ರೆಗ್ಯುಲೇಟರಿ ಜೀನ್, ಸ್ಟ್ರಕ್ಚರಲ್ ಜೀನ್, ಕ್ಯುಮ್ಯುಲೇಟಿವ್ ಜೀನ್ ಅಂಡ್ ನಾನ್ ಕ್ಯುಮ್ಯುಲೇಟಿವ್ ಜೀನ್ ಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ರೆಗ್ಯುಲೇಟರಿ ಜೀನ್ ಏನ್ ಮಾಡುತ್ತೆ, ಬೇರೆ ಜೀನ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಯಾವುದು ಅದು, ಸ್ಟ್ರಕ್ಚರಲ್ ಜೀನ್. ಸೊ ರೆಗ್ಯುಲೇಟರಿ ಜೀನ್ ಯಾವ ಪ್ರೋಟೀನ್ ಅನ್ನ ಸಿಂಥೆಸಿಸ್ ಮಾಡಿತ್ತು ಇಲ್ಲಿ, ಆ ಪ್ರೋಟೀನ್ ಕಾಲ್ಡ್ ರಿಪ್ರೆಸರ್ ಪ್ರೋಟೀನ್. ಈ ರಿಪ್ರೆಸರ್ ಪ್ರೋಟೀನ್ ಯಾರನ್ನ ರೆಗ್ಯುಲೇಟ್ ಮಾಡ್ತಾ ಇದೆ, ಸ್ಟ್ರಕ್ಚರಲ್ ಜೀನ್. ಎರಡು ವೇಸ್ ಅಲ್ಲಿ ರೆಗ್ಯುಲೇಟ್, ಎರಡು ವೇ ಅಲ್ಲಿ ಏನ್ ಮಾಡ್ತಾ ಇದೆ, ಇದು ಕಂಟ್ರೋಲ್ ಮಾಡ್ತಿದೆ. ಹಂಗೆ ಮನೇಲಿ ಪೇರೆಂಟ್ಸ್ ಇರ್ತಾರೆ ತಾನೆ, ಅಥವಾ ನಿಮ್ ಸ್ಕೂಲಲ್ಲಿ, ನಿಮ್ ಕಾಲೇಜಲ್ಲೇ ತಗೊಳ್ಳಿ, ನೀವು ಏನ್ ಮಾಡ್ತೀರಾ, ಕೆಲವೊಬ್ರು ಲೆಕ್ಚರ್ಸ್ ಅಂದ್ರೆ ನಿಮ್ಗೆ ಅದೊಂಥರ ಭಯ ಇರುತ್ತೆ, ರೈಟ್? ಸೊ ಅವ್ರಿದ್ರೆ ಏನೋ ಕಂಟ್ರೋಲ್ ಅಲ್ಲಿ ಇರ್ತೀರಾ, ಇಲ್ಲ ಅಂದ್ರೆ ನಿಮಗ್ ಬೇಕಾಗಿರೋ ಲೆಕ್ಚರ್ಸ್ ಯಾರಾದ್ರೂ ಇದ್ರೆ ಏನ್ ಮಾಡ್ತೀರಾ, ಕಂಟ್ರೋಲ್ ಅಲ್ಲಿ ಇರಲ್ಲ ನೀವು. ಅದೇ ರೀತಿ ಇಲ್ಲಿ ರಿಪ್ರೆಸರ್ ಪ್ರೋಟೀನ್ ಕೂಡ ಎರಡು ರೀತಿ ಕಂಟ್ರೋಲ್ ಮಾಡ್ತಾ ಇದೆ. ಯಾರನ್ನ, ಸ್ಟ್ರಕ್ಚರಲ್ ಜೀನ್ ಅನ್ನ. ಒಂದು ಪಾಸಿಟಿವ್ ಆಗಿ, ಹೆಂಗೆ ಆ ಜೀನ್ ಎಕ್ಸ್ಪ್ರೆಷನ್, ಸ್ಟ್ರಕ್ಚರಲ್ ಜೀನ್ ಎಕ್ಸ್ಪ್ರೆಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ನಾವು ಪಾಸಿಟಿವ್ ಕಂಟ್ರೋಲ್ ಅಂತ ಕರೆದ್ವಿ. ಆ ಕಾರಣಕ್ಕೆ ರಿಪ್ರೆಸರ್ ಪ್ರೋಟೀನ್ಗೆ ಏನಂತ ಹೆಸರು ಕೊಟ್ವಿ ಇಲ್ಲಿ, ಆಕ್ಟಿವೇಟರ್. ಅದೇ ರೀತಿ ಇನ್ನೊಂದ್ಸರಿ ಏನ್ ಮಾಡುತ್ತೆ, ನೆಗೆಟಿವ್ ಕಂಟ್ರೋಲ್ ಕೊಡುತ್ತೆ. ಅಂದ್ರೆ ಸ್ಟ್ರಕ್ಚರಲ್ ಜೀನ್ ಎಕ್ಸ್ಪ್ರೆಷನ್ ಅನ್ನ ಏನ್ ಮಾಡುತ್ತೆ, ಇಲ್ಲಿ ಕಡಿಮೆ ಮಾಡುತ್ತೆ. ಸೊ ಆವಾಗ ನಾವು ರಿಪ್ರೆಸರ್ ಪ್ರೋಟೀನ್ಗೆ ಏನಂತ ಕರೆದ್ವಿ, ಇಲ್ಲಿ ರಿಪ್ರೆಸರ್ ಅಂತ ಹೇಳಿ ಕರೆದ್ವಿ. ಅದಾದ್ಮೇಲೆ ನಾವು ನೋಡಿದ್ದು ಯಾವುದು, ದಟ್ ಈಸ್ ಕ್ಯುಮ್ಯುಲೇಟಿವ್ ಜೀನ್, ಅಂದ್ರೆ ಕಂಟ್ರೋಲ್ ಅಲ್ಲಿ
ರೆಗ್ಯುಲೇಟ್ ಮಾಡಕ್ ಆಗಲ್ಲ, ಬೇರೆ ಯಾರ್ದೋ ಕಂಟ್ರೋಲ್ ಅಲ್ಲಿ ಇದು ಇರಲ್ಲ. ಎಕ್ಸಾಂಪಲ್ ಯಾವುದು, ರೆಗ್ಯುಲೇಟರಿ ಜೀನ್ ಇರ್ಬೋದು, RRNA ಜೀನ್ಸ್ ಅಂಡ್ tRNA ಜೀನ್ಸ್. ನಾನ್ ಕ್ಯುಮುಲೇಟಿವ್ ಬಂದು ಕಂಟ್ರೋಲ್ ಅಲ್ಲಿ ಇರುತ್ತೆ, ಇಟ್ ಈಸ್ ಇನ್ ಕಂಟ್ರೋಲ್. ಜಸ್ಟ್ ನಾವು ನೋಡಿದ್ವಿ, ದಟ್ ಈಸ್ ಸ್ಟ್ರಕ್ಚರಲ್ ಜೀನ್ ಇಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್. ಸೊ ಇವತ್ತಿಗೆ ಎಷ್ಟು ಸಾಕು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಏನ್ ಮಾಡೋಣ, ಇಲ್ಲಿ ಲಾಕೋಪುರಾನ್ ಕಾನ್ಸೆಪ್ಟ್ ಬಗ್ಗೆ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ಆಸ್ ಯೂಶುವಲ್ ಏನಾದ್ರೂ ನಿಮಗೆ ವಿಡಿಯೋಸ್ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬೈ.